ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಬೈಲಹೊಂಗಲ ತಾಲೂಕಿನ ವನ್ನೂರು ಗ್ರಾಮದಲ್ಲಿ ವ್ಯಕ್ತಿಯ ಭೀಕರ ಕೊಲೆ, 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ನೇಸರ್ಗಿ ಪೊಲೀಸರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿಕೆ. ರೈತರ ಜಮೀನು ಕಬಳಿಕೆ ಮಾಡಿ ವಕ್ಫ್ ಬೋರ್ಡ್ ಎಂದು ನೋಟಿಸ್ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ನಮ್ಮ ಭೂಮಿ ನಮ್ಮ ಹಕ್ಕು ಎನ್ನುವ ಘೋಷಣೆಯೊಂದಿಗೆ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ, ಜಿಲ್ಲಾಧಿಕಾರಿಗೆ ಮನವಿ. ರಾಜ್ಯದ ರೈತರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಡಿಸೆಂಬರ್ 22ರಂದು ಪ್ರಶಸ್ತಿ ಪ್ರದಾನ. ಬೆಂಗಳೂರಿನ ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ಕಾರ್ಯಕ್ರಮ. ಭೂಮಿ ಸಂಸ್ಥೆಯ ನಿರ್ದೇಶಕ ರಘುನಂದನ್ ಹೇಳಿಕೆ. ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ಜರುಗಲಿರುವ ಚಳಿಗಾಲದ ಅಧಿವೇಶನ ಪೂರ್ಣಾವಧಿಯ ಅಧಿವೇಶನವಾದರೆ ಅದಕ್ಕೆ ಅರ್ಥ ಬರುತ್ತೆ ಎಂದು ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ಜರುಗಲಿರುವ ಚಳಿಗಾಲದ ಅಧಿವೇಶನವು ಪೂರ್ಣಾವಧಿಯ ಅಧಿವೇಶನವಾದರೆ ಅದಕ್ಕೆ ಅರ್ಥ ಬರುತ್ತೆ ಎಂದು ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಅಭಿಮತ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಅಡಿಪಾಯ ಹಾಕಿದ ಕೆಎಲ್ಇ ಸಂಸ್ಥೆಯ ಮೂಲ ಉದ್ದೇಶ ಈ ಭಾಗದ ಸಮಸ್ಯೆಗಳನ್ನು ಪರಿಹರಿಸುವುದಾಗಿತ್ತು. ಆದರೆ 1 ದಶಕಕ್ಕೂ ಅಧಿಕ ಕಾಲದಿಂದ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಲಾಗ್ತಾ ಇದೆ. ಸಮಸ್ಯೆಗಳ ಪರಿಹಾರ ಮಾತ್ರ ಶೂನ್ಯ. ಆದ್ದರಿಂದ 1 ತಿಂಗಳ ಕಾಲ ಪೂರ್ಣ ಪ್ರಮಾಣದ ಅಧಿವೇಶನ ನಡೆಸುವುದರೊಂದಿಗೆ ಈ ಭಾಗದ ಸಮಸ್ಯೆಗಳ ಸಂಪೂರ್ಣವಾಗಿ ಚರ್ಚೆಯಾಗಬೇಕು. ಕೆಲ ಪ್ರತಿಭಟನೆ ಹೋರಾಟಕ್ಕೆ ಸೀಮಿತಗೊಳಿಸದೆ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕಾಗಿದೆ ಎಂದು ಹೇಳಿದರು. ಶಾಸಕರ ಭವನಗಳನ್ನು ನಿರ್ಮಿಸಿ ಸಿಬ್ಬಂದಿ ವರ್ಗದವರಿಗೆ ಸೂಕ್ತವಾದ ವಸತಿ ಸೌಕರ್ಯಗಳನ್ನು ಮಾಡಿ ದೀರ್ಘಾವಧಿಯ ಅಧಿವೇಶನಗಳನ್ನು ಜರುಗಿಸಿದರೆ ಬೆಳಗಾವಿ ಅಧಿವೇಶನ ಸಫಲಗೊಳ್ಳಲು ಸಾಧ್ಯ. ಪಕ್ಷ ಭೇದಗಳನ್ನು ತೊಡೆದು ಹಾಕಿ ಪೂರ್ಣಾವಧಿಯ ಅಧಿವೇಶನಗಳನ್ನು ಸಂಘಟಿಸಿ ಈ ಭಾಗದ ರೈತರ, ಕಾರ್ಮಿಕರ ಮೂಲಭೂತ ಸಮಸ್ಯೆಗಳ ಕುರಿತು ಬೆಳಕು ಚೆಲ್ಲುವ ಕೆಲಸ ಈಗಲಾದರೂ ನಡೆಯಬೇಕಾಗಿದೆ. ಇಲ್ಲದೆ ಹೋದರೆ ಅಧಿವೇಶನದಂದು ವೆಚ್ಚದ ಕಾಟಾಚಾರದ ಮೋಜು ಮಸ್ತಿಯ ಕ್ರೀಡೆಯಾಗುವುದರಲ್ಲಿ ಯಾವ ಅರ್ಥವೂ ಇಲ್ಲ ಎಂದರು. ಬಹಳಷ್ಟು ಹೋರಾಟಗಳ ಪ್ರತಿಫಲವಾಗಿ ರೂಪುಗೊಂಡಿರುವ ಬೆಳಗಾವಿ ಸುವರ್ಣಸೌಧ ಉತ್ತರ ಕರ್ನಾಟಕದ ಧ್ವನಿಯಾಗಿ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯವನ್ನು ಕೈಗೊಳ್ಳಲಿ ಎಂದು ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಸರ್ಕಾರವನ್ನು ಒತ್ತಾಯಿಸಿದರು. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ, ಬೆಳಗಾವಿ. ಬೈಲಹೊಂಗಲ ತಾಲೂಕಿನ ವನ್ನೂರು ಗ್ರಾಮದಲ್ಲಿ ಮನೆಯ ಹೊರಗಡೆ ಮಲಗಿದಂತಹ ನಿಂಗಪ್ಪ ಅರವಳಿ ಎಂಬ ವ್ಯಕ್ತಿಯನ್ನ ಭೀಕರವಾಗಿ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿದ 3 ಆರೋಪಿಗಳನ್ನು ನೇಸರ್ಗಿಯ ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು. ಬೈಲಹೊಂಗಲ ತಾಲೂಕಿನ ವನ್ನೂರು ಗ್ರಾಮದಲ್ಲಿ ಮನೆಯ ಹೊರಗಡೆ ಮಲಗಿದ್ದ ನಿಂಗಪ್ಪ ಅರವಳಿ ಎಂಬ ವ್ಯಕ್ತಿಯನ್ನ ಭೀಕರವಾಗಿ ಕೊಡಲಿಯಿಂದ ಕೊಲೆ ಮಾಡಿದ 3 ಆರೋಪಿಯನ್ನ ನೇಸರ್ಗಿ ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಶುಕ್ರವಾರ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕಳೆದ 18ನೇ ತಾರೀಕು ಬೆಳಿಗ್ಗೆ ಶ್ರೀ ಕುಬೇಂದ್ರಪ್ಪನವರು ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿಯ ಪ್ರಕಾರ ಮನೆ ಹೊರಗಡೆ ಮಲಗಿರ್ತಕ್ಕಂಥ ಅವರ ತಮ್ಮ ನಿಂಗಪ್ಪ ಬಸಪ್ಪ ಅರವಳ್ಳಿ ಅಲಿಯಾಸ್ ಮುಕ್ಕುಳೆ ಅನ್ನೋಂಥವ್ರು, ವಯಸ್ಸು 41 ವರ್ಷ, ವನ್ನೂರು ಗ್ರಾಮದವರು, ಬೆಳಗ್ಗೆ ಕೊಲೆ ಆಗಿದ್ದಾನೆ ಅನ್ನೋಂಥ ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಸ್ಥಳಕ್ಕೆ ಧಾವಿಸಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿದಾಗ ಮೃತರಾದಂಥ ನಿಂಗಪ್ಪನನ್ನು ಯಾರೋ ದುಷ್ಕರ್ಮಿಗಳು ಕೊಡಲಿಯಿಂದ ಅವನ ಕತ್ತಿನ ಸೂಕ್ಷ್ಮವಾದ ಭಾಗಕ್ಕೆ ಕೊಡಲಿಯ ಹೊಡೆತದಿಂದ ಹೊಡೆದು ಅದರಿಂದ ಅವನು ಸಾವನ್ನಪ್ಪಿದ್ದು ಕಂಡುಬರುತ್ತೆ. ತದನಂತರ ಆ ಪ್ರಕಾರವಾಗಿ ಅವರ ಅಣ್ಣ ಕುಬೇಂದ್ರದಿಂದ ಒಂದು ತಗೊಳ್ತಾರೆ. ತೆಗೆದುಕೊಂಡಾಗ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಅವನ ಹೆಂಡತಿ ನಿಲ್ಲಮ್ಮ ಹೇಳ್ತಾರೆ, ಕಳೆದ ರಾತ್ರಿ ಅವನು ಕುಡಿದು ಗಲಾಟೆ ಮಾಡ್ತಾ ಇದ್ದ. ಸೊ ಆ ಸಂದರ್ಭದಲ್ಲಿ ಅವನ ಮನೆ ಹೊರಗಡೆ ಮಲಗಲಿಕ್ಕೆ ನಾನೇ ಹೇಳಿದ್ದು ಅಂತ ಹೇಳ್ತಾರೆ. ತದನಂತರ ನಮ್ಮ ಮಾಹಿತಿದಾರರನ್ನ ಸಂಪರ್ಕಿಸಿ ಕೆಲವೊಂದು ವಿಚಾರಗಳನ್ನ ಪರಿಶೀಲನೆ ಮಾಡಿದಾಗ ಈ ಮಹಿಳೆಯನ್ನು ನಾವು ಸಂಶಯ ಪಡುವ ಒಂದು ಪರಿಸ್ಥಿತಿ ಎದುರಾಗುತ್ತೆ.
ಮಹಿಳೆ ತಾನು ಕೆಲಸ ಮಾಡ್ತಕ್ಕಂಥ ಒಂದು ಸ್ಥಳದಲ್ಲಿ ಇನ್ನೊಬ್ಬರ ಜೊತೆ ಪ್ರೀತಿ ಮಾಡ್ತಾ ಇದ್ದಿದ್ದು ನಮ್ಮ ಗಮನಕ್ಕೆ ಬರುತ್ತೆ. ಆ ವಿಚಾರವಾಗಿ ಮಹೇಶ್ನನ್ನ, ಈ ಮಹಿಳೆ ಪ್ರೀತಿ ಮಾಡ್ತಾ ಇದ್ದು ಮಹೇಶ್ ಅಂತ ಗೊತ್ತಿಲ್ಲ, ಅವನ್ನ ನಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಾಗ ಅವನು ತಾನೇ ಈ ಕೊಲೆಯನ್ನು ಮತ್ತೊಬ್ಬರ ಮುಖಾಂತರ ಮಾಡಿಸೋದಾಗಿ ಒಪ್ಪಿಕೊಳ್ತಾನೆ. ಮಹೇಶ್ನನ್ನ ವಿಚಾರಣೆ ಮಾಡಿ ತದನಂತರ ಈ ಮಹಿಳೆಯನ್ನು ಕೂಡ ನಾವು ನಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತೀವಿ. ಆ ಮಹಿಳೆ ಕೂಡ ಆ ಕೊಲೆಯ ಪ್ಲಾನಿಂಗ್ ಕಾನ್ಸ್ಪಿರಸಿಯಲ್ಲಿ ಸಂಚಿನಲ್ಲಿ ಭಾಗಿಯಾಗಿಕೊಂಡು ಬರುತ್ತೆ. ಇವರಿಬ್ಬರು ಕೂಡ ಈ ಧರ್ಮಸ್ಥಳ ಮಂಜುನಾಥೇಶ್ವರ ರೂರಲ್ ಡೆವಲಪ್ಮೆಂಟ್ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಯಾರು? ಮಹೇಶ್ ಮತ್ತು ನೀಲಮ್ಮ. ಇವರಿಬ್ಬರು ಒಬ್ರಿಗೊಬ್ಬರಿಗೆ ಪರಿಚಯ, ಪ್ರೇಮ ಕಿಚ್ಚರಿಗೆ ಈ ಒಂದು ಘಟನೆಗೆ ಕಾರಣ ಆಗಿದೆ. ನೀಲಮ್ಮ ಮತ್ತು ಮಹೇಶ್ ಈ ಧರ್ಮಸ್ಥಳ ಕ್ಷೇತ್ರ ಅಭಿವೃದ್ಧಿ ಸಂಸ್ಥೆಯನ್ನು ಯಲ್ಲಪ್ಪ ಅನ್ನೋನ ಮನೆಯಲ್ಲಿ ಬಾಡಿಗೆಗೆ ನಡೆಸ್ತಿರ್ತಾರೆ. ಸೊ ಹಾಗಾಗಿ ಯಲ್ಲಪ್ಪನ ಬಗ್ಗೆ ಗೊತ್ತಿರುತ್ತೆ. ಮತ್ತು ಯಲ್ಲಪ್ಪನ ಮೇಲೆ ಈ ಮುಂಚೆ ಪೊಲೀಸರ ಮೇಲೆ ಒಂದು ಅಟ್ಯಾಕ್ ಮಾಡಿರ್ತಕ್ಕಂಥ ಕೇಸ್ ಇರೋದು ಕೂಡ ಅವರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ವ್ಯಕ್ತಿನೇ ಸೂಕ್ತ ಈ ಕೆಲಸಕ್ಕೆ ಅಂತ ಅಂದ್ಕೊಂಡು ಅವರು ಸುಮಾರು 1,50,000 ನಾವು ನಿಮಗೆ ಕೊಡ್ತೀವಿ, ಅದನ್ನ ತೆಗೆದುಕೊಂಡು ನನ್ನ ಗಂಡನ್ನ ಕೊಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಆ ಒಪ್ಪಂದದ ಪ್ರಕಾರವಾಗಿ ಒಂದು 70,000 ರೂಪಾಯಿಯನ್ನು ಇವರಿಬ್ಬರು ಸೇರಿ ಯಲ್ಲಪ್ಪನಿಗೆ ಆಲ್ರೆಡಿ ಕೊಟ್ಟಿರ್ತಾರೆ. 17ನೇ ತಾರೀಕಿಗೆ ಏನು ಸಂಜೆ ರಾತ್ರಿ ಇವನು ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾರೆ, ಮನೆಯಿಂದ ಹೊರಗಡೆ ಹಾಕ್ತಾರೆ. ಹಾಕಿದ ಮೇಲೆ ಇವಳು ಅವನಿಗೆ ಫೋನ್ ಮಾಡಿ ಹೇಳ್ತಾರೆ, ಇವತ್ತು ರಾತ್ರಿ ಅವನು ಹೊರಗಡೆ ಮಲಗಿರ್ತಾನೆ, ಇದು ಸರಿಯಾದ ಸಮಯ ಅವನ ಮೇಲೆ ಹಲ್ಲೆ ಮಾಡಲಿಕ್ಕೆ. ಆ ಪ್ರಕಾರವಾಗಿ ಯಲ್ಲಪ್ಪ ಅವತ್ತು ರಾತ್ರಿ ಬಂದವನೇ ತನ್ನ ಜೊತೆ ಒಂದು ಕೊಡ್ಲಿಯನ್ನು ತೆಗೆದುಕೊಂಡು ಬಂದಿರ್ತಾನೆ. ಆ ಕೊಡ್ಲಿಯಿಂದ ಈ ನಿಂಗಪ್ಪನ ಕತ್ತಿನ ಈ ಕೆಳಭಾಗದಲ್ಲಿ ಒಂದು ದೊಡ್ಡ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ. ಆ ಹಲ್ಲೆಯಿಂದ ರಕ್ತಸ್ರಾವವಾಗಿ, ಯಾಕಂದರೆ ಇಲ್ಲಿಂದನೇ ನಮ್ಮ ತಲೆ, ದೇಹದ ಭಾಗ, ಮೆದುಳಿನ ಭಾಗಕ್ಕೆ ರಕ್ತ ಸಂಚಾರ ಆಗುವಂಥದ್ದು, ಅದು ಕಟ್ಟಾಗಿ ಅದರಿಂದ ನಿಂಗಪ್ಪ ಅಲ್ಲೇ ಸ್ಥಳದಲ್ಲೇ ಸಾವನ್ನು ಹಾಕ್ತಾರೆ. ಈ ಒಂದು ಪ್ರಕರಣದಲ್ಲಿ ನಮ್ಮ ನೈಸರ್ಗಿಕ ಪೊಲೀಸರು, ವಿಶೇಷವಾಗಿ PSP ಬೈಲೊಂಗಲ್ ಮತ್ತು ನೈಸರ್ಗಿಕ ಇನ್ಸ್ಪೆಕ್ಟರ್ ಆದಂತಹ ರಾಘವನ್ ನಾವಲ್ದ ಮತ್ತು ಅವರ ತಂಡದವರು ಬೆಳಗ್ಗೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ಸುಮಾರು 8:30 ರಾತ್ರಿ 8:30 ಒಳಗಡೆ 3 ಜನ ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿ ಒಂದು ತನಿಖೆಯನ್ನು ಒಂದು ಒಳ್ಳೆಯ ಹಂತಕ್ಕೆ ತಂದಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾರೆ. ಸರ್, ಮಾಡಿದ ದಿನ ಅಲ್ಲೇ ಇರ್ತಾಳೆ, ತನಗೇನು ಗೊತ್ತಿಲ್ಲ ಅಂತ ಹೇಳಿ ನಾನು ಹೆಂಗೆ ಮಾಡಿದೆ? ಹೌದು, ಅವಳು ನಮಗೆ ಯಾವುದೇ ವಿಚಾರ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಟಿಸ್ತಾ ಇರ್ತಾಳೆ. ಯಾವಾಗ ನಮಗೆ ಮಹೇಶನ್ನ ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತೀವೋ ಆವಾಗ ಅವಳ ಪಾತ್ರ ಕ್ಲಿಯರ್ ಆಗುತ್ತೆ. ತದನಂತರ ಅವನು ನಮ್ಮ ವಶಕ್ಕೆ ಸುಮಾರು ಎಷ್ಟಕ್ಕೆ ಡೀಲ್ ಆಗಿರ್ತೀನಿ? 1.5 ಲಕ್ಷಕ್ಕೆ ಇದು ಡೀಲ್ ಆಗಿರ್ತದೆ. ಇದು 70,000 ಆಲ್ರೆಡಿ ಕೊಟ್ಟಿರ್ತಾರೆ. ಈ ವಿಚಾರವಾಗಿ ಇನ್ನು ಮುಂದಿಂದು ತನಿಖೆ ನಡೀತಾ ಇದೆ. ಪ್ಲಾನಿಂಗ್ ಸುಮಾರು 3-4 ತಿಂಗಳಿಗಿಂತ ಮುಂಚೆನೇ ಆಗಿರುತ್ತೆ. ಆ 3-4 ತಿಂಗಳ ಮುಂಚೆಯಿಂದ ಇವರು ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. 3-4 ತಿಂಗಳ ಮುಂಚೆನೇ 70,000 ರೂಪಾಯಿನ ಕೊಟ್ಟಿರ್ತಾರೆ. ಮತ್ತೆ ಮರಳು ಆಗೋ ಸಂದರ್ಭದಲ್ಲಿ ಈ ಮಹಿಳೆ ತನ್ನ ಮನೆ ಹೊರಗಡೆ ಇರ್ತಾರೆ. ಮಹೇಶ್ ಆ ಸ್ಥಳದಲ್ಲಿ ಇರೋದಿಲ್ಲ, ಕೇವಲ ಯಲ್ಲಪ್ಪ ಅವ್ನು ಮಾತ್ರ ದುಡ್ಡು ತಗೊಂಡು ಮಾತ್ರ ಬಂದ್ಬಿಟ್ಟು ಅಲ್ಲಿ ಹಲ್ಲೆಯನ್ನು ಮಾಡ್ತಾರೆ. ಸರಿ, ಯಲ್ಲಪ್ಪ ಅನ್ನೋರು ಅವನು ಮಾಜಿ ಪ್ರಿಯಕರ ಅಂತ ಹೌದಾ ಸರ್? ನಮಗೆ ಇದು ತನಿಖೆಯಲ್ಲಿ ಇವರಿಗೆ ಈ ವಿಚಾರ ಕಂಡಿಲ್ಲ. ಯಲ್ಲಪ್ಪ ರೌಡಿ ಶೀಟ್ ಇದ್ದಾನೆ. ಅವನ ಮೇಲೆ ನಾವು ಪ್ರತಿಬಂಧಕ ಕಾನೂನಿನ ಅಡಿಯಲ್ಲಿ ಆಲ್ರೆಡಿ 117 ಇನ್ವೋಕ್ ಮಾಡಿ ಅವನ ಮೇಲೆ ಬಾಂಡ್ ಓವರ್ ಕೂಡ ಮಾಡಿದ್ದೀವಿ. ಸೊ ಹಾಗಾಗಿ ಈಗ ಅವನ ಮೇಲೆ ಬೇರೆ ಬೇರೆ ಪ್ರಕರಣಗಳು ನಡೆಯುತ್ತವೆ. ಒಂದು, ಪ್ರತಿಬಂಧಕ ಕಾನೂನಿನ ಅಡಿಯಲ್ಲಿ ಅವನು ಬಾಂಡ್ ಓವರ್ ಆಗಿದ್ದ, ಆ ಬಾಂಡನ್ನು ಮುರಿದಿರೋದಕ್ಕೆ ಒಂದು ಪ್ರಕರಣ 116 CRPC ಅಡಿಯಲ್ಲಿ. ಜೊತೆಗೆ ಈಗಾಗಲೇ ಅವನು ಒಂದು 353 IPC ಅಡಿಯಲ್ಲಿ ಅವನ ಮೇಲೆ ಪ್ರಕರಣ ಇತ್ತು. ಆ ಪ್ರಕರಣದಲ್ಲಿ ಅವನು ಬೇಲ್ ಮೇಲೆ ಹೊರಗಡೆ ಬಂದಿದ್ದ.
ಈಗಾಗಲೇ ನಾವು ಮಾನ್ಯ ನ್ಯಾಯಾಲಯಕ್ಕೆ ಈ ರೀತಿ ಇವನು ಬೇಲ್ ಕಂಡೀಷನ್, ಸಾಮಾನ್ಯವಾಗಿ ಯಾವುದೇ ಬೇಲನ್ನು ಕೊಡಬೇಕಾದ್ರೆ ಮುಂದೆ ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗಬಾರ್ದು ಅಂತ ಹೇಳಿ ಒಂದು ಕಂಡೀಷನ್ ಹಾಕಿ ಅವನ್ನ ಬೇಲ್ ಮೇಲೆ ಬಿಟ್ಟಿರ್ತಾರೆ. ಆ ಪ್ರಕರಣ ಕೂಡ ನಾವೀಗ ಆ ಪ್ರಕರಣದಲ್ಲಿ ಕೂಡ ನಾವು ಬೇಲ್ ಕ್ಯಾನ್ಸಲೇಷನ್ಗೆ ಮೂವ್ ಮಾಡಿದ್ದೀವಿ. ಮತ್ತು ಈಗಾಗಲೇ ಇವರು ರೌಡಿ ಶೀಟ್ ಇರೋದನ್ನು ಕೂಡ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತೆಗೆದುಕೊಂಡಿದ್ದೀವಿ. ಗಂಡನಿಗೆ ಈ ವಿಚಾರ ಗೊತ್ತಿತ್ತ ಸದ್ಯಕ್ಕಿನ ಪ್ರಕಾರ ನಮಗೆ ಆ ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲ. ನಾವು ತನಿಖೆಯನ್ನು ಮಾಡ್ತೇವೆ. ಗೊತ್ತಾಗಿ ಕಿರಿಕಿರಿ ಮಾಡ್ತಾ ಇದ್ದ, ಕಿರುಕುಳ ಅದೇ ಆ ವಿಚಾರದಲ್ಲಿ ನಮಗೆ ಸ್ಪಷ್ಟತೆ ಇನ್ನೂ ಬರಬೇಕು. ಪ್ರಿಯಕರನ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ ಸರ್. ಪ್ರಿಯಕರನ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದು. ಅವನು ಆ ಸ್ಥಳದಲ್ಲಿ ಇರದೇ ಇದ್ರೂ ಕೂಡ ಸಂಚು ಏನಿದೆಯಲ್ಲ, ಸಂಚಿನಲ್ಲಿ ಅವನು ಸಂಪೂರ್ಣವಾಗಿ ಭಾಗಿಯಾಗಿದ್ದ. ಮತ್ತೆ ಇವನ ಕೊಲೆ ಆದರೆ ಬೆನಿಫಿಷರಿ ಯಾರು ಅನ್ನೋದು ನೋಡಿದ್ರೆ ಅವನೇ ಮೂಲ ಬೆನಿಫಿಷರಿ ಅನ್ನೋದು ಕಂಡುಬರುತ್ತೆ. ಸೊ ಹಾಗಾಗಿ ಪ್ರಿಯಕರ ಮತ್ತು ಹೆಂಡತಿ ಇಬ್ಬರನ್ನು ಕೂಡ ನಾವು ಈ ಸಂಚಿನ ಭಾಗದಲ್ಲಿ ಜೊತೆಗೆ ಕೊಲೆಯ ಆರೋಪದಲ್ಲಿ ನೇರವಾಗಿ ಅವ್ರನ್ನ ಭಾಗಿದಾರನಾಗಿ ಮಾಡಿದ ತನಿಖೆಯನ್ನು ಕೈಗೊಂಡಿದ್ದೀವಿ. ಅವಳಿಗೆ ಎಷ್ಟು ವಯಸ್ಸು, ಅವನಿಗೆ ಎಷ್ಟು ವಯಸ್ಸು? ಮಹಿಳೆಗೆ ಸುಮಾರು 37 ವರ್ಷ, ಪ್ರಿಯಕರನಿಗೆ 26 ವರ್ಷ. ನನಗಿಂತ 11 ವರ್ಷ. ಹಾಂ, ಮಹಿಳೆಗೆ 38 ವರ್ಷ, ಇವನಿಗೆ 27 ವರ್ಷ. ಸತ್ತವನು ಹೊಲ ಮನೆ ಕೆಲಸ. ಥ್ಯಾಂಕ್ ಯು. ನಿಂಗಪ್ಪನ ಕಳೆದ ನವೆಂಬರ್ 17ರಂದು ನಿಂಗಪ್ಪನ ಪತ್ನಿ ನೀಲಮ್ಮ ಯಲ್ಲಪ್ಪ ಕೋನಿನ್ಗೆ ಸುಪಾರಿ ಕೊಟ್ಟು ಪ್ರಿಯಕರ ಮಹೇಶ್ನೊಂದಿಗೆ ಸೇರಿ ನಿಂಗಪ್ಪನನ್ನ ಕೊಲೆ ಮಾಡಿದ ಪ್ರಕರಣವನ್ನ ನೇಸರ್ಗಿಯ ಪೊಲೀಸರು ವೇಗವಾಗಿ ಆರೋಪಿಯನ್ನ ಬಂಧಿಸಿದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿಯ ಚಳಿಗಾಲದ ಅಧಿವೇಶನವೇ ಸಿಎಂ ಸಿದ್ದರಾಮಯ್ಯ ಅವರ ಕೊನೆಯ ಅಧಿವೇಶನವಾಗುತ್ತೆ ಎಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು. ಬೆಳಗಾವಿ ಚಳಿಗಾಲದ ಅಧಿವೇಶನವೇ ಸಿಎಂ ಸಿದ್ದರಾಮಯ್ಯನವರ ಕೊನೆಯ ಅಧಿವೇಶನವಾಗುತ್ತೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು. ಗುರುವಾರ ಬೆಳಗಾವಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮೋಡ ಹಗರಣದಲ್ಲಿ ಭ್ರಷ್ಟಾಚಾರ ನಡೆಸಿ 1ನೇ ಆರೋಪಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಹರಾಜಿಗಿದೆ, ಯಾರಾಗ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ ಎಂದರು. ನಮ್ಮ ಬಳಿ 66 ಶಾಸಕರಿದ್ದಾರೆ. ನಮ್ಮ ಮೇಲೆ ವಿನಾಕಾರಣ ಆರೋಪ ಮಾಡ್ತಿದೆ ಕಾಂಗ್ರೆಸ್. ಬಿಜೆಪಿಯವರು ಕಾಂಗ್ರೆಸ್ ಶಾಸಕರನ್ನ ಖರೀದಿಸಲು 50 ಕೋಟಿ 100 ಕೋಟಿ ರೂಪಾಯಿ ಆಫರ್ ಎಂದು ಕಾಂಗ್ರೆಸ್ನವರು ಬಿಂಬಿಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಭೀತಿ ಇದೆ, ಆದ್ದರಿಂದ ಇಂತಹ ಪ್ರಚಾರ ನಡೆಸಿದ್ದಾರೆ ಎಂದರು. ಯಾವ ರೀತಿ ತಯಾರು ನಡೆಸಿದ್ದಾರೆ? ರಾಜ್ಯ ಸರ್ಕಾರ ಈ ನಾಡಿನ ರೈತರನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ. ರೈತರನ್ನು ಕಡೆಗಣಿಸೋದು ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. ಸರ್ಕಾರಕ್ಕೂ ಉತ್ತರ ಕರ್ನಾಟಕಕ್ಕೂ ಸಂಬಂಧನೇ ಇಲ್ಲ. ರಾಜ್ಯ ಸರ್ಕಾರಕ್ಕೂ ಕಿತ್ತೂರು ಕರ್ನಾಟಕಕ್ಕಾಗಲಿ ಕಲ್ಯಾಣ ಕರ್ನಾಟಕಕ್ಕಾಗಲಿ ಸಂಬಂಧನೇ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಇಲ್ಲ ಸರ್ಕಾರ ಬಂದಾಗಿನಿಂದ. ಇದರ ಪರಿಣಾಮ ಏನಪ್ಪ ಅಂತ ಹೇಳಿದರೆ, ಆಡಳಿತ ಪಕ್ಷದ ಶಾಸಕರೇ ದುರ್ದೈವ, ಇದು ನಾವಿವತ್ತು ಶಾಸಕರಾಗಿ ಗೆದ್ದಿರ್ತಕ್ಕಂಥದ್ದು ದುರ್ದೈವ ಅಂಥೇಳಿ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ. ಅಂದರೆ ಹಿಂದೆಂದೂ ಸಹ ಇಂಥ ಕೆಟ್ಟ ಪರಿಸ್ಥಿತಿ ರಾಜ್ಯಕ್ಕೆ ಒದಗಿ ಬಂದಿರಲಿಲ್ಲ. ಮುಖ್ಯಮಂತ್ರಿಗಳು ನೋಡಿದ್ರೆ ನಮಗೆ ಅಯ್ಯೋ ಅನಿಸ್ತದೆ. ಶಾಸಕರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅನುದಾನ ಕೇಳಬೇಕು ಅಂತ ಹೋದರೆ ಆ ಮುಖ್ಯಮಂತ್ರಿಗಳ ಪರಿಸ್ಥಿತಿ ನೋಡಿ ಅಯ್ಯೋ ಅನಿಸ್ತದೆ. ದುಡ್ಡೇ ಇಲ್ಲ ಸರ್ಕಾರದಲ್ಲಿ. ಹಣಕಾಸಿನ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ಇವತ್ತು ಸೋತಿದ್ದಾರೆ ಸಿದ್ದರಾಮಯ್ಯನವರು. ಶಾಸಕರು ಇವತ್ತು ಅಸಹಾಯಕರಾಗಿದ್ದಾರೆ. ಯಾವ ಚುನಾಯಿತ ಪ್ರತಿನಿಧಿಗಳು ಶಾಸಕರು ಚುನಾವಣೆಯಲ್ಲಿ ಗೆದ್ದು ತಮ್ಮ ಕ್ಷೇತ್ರದ ಅಭಿವೃದ್ಧಿನ ಮಾಡಬೇಕು, ಆಸ್ಪತ್ರೆ, ರಸ್ತೆಗಳು, ಶಾಲಾ ಕೊಠಡಿಗಳನ್ನು ಕಟ್ಟಬೇಕು ಅಂತೇಳಿ ಭಾಳ ನಿರೀಕ್ಷಣೆ ಇಟ್ಕೊಂಡು ಶಾಸಕರಾಗಿ ಗೆದ್ದು ಬಂದಿರತಕ್ಕಂಥ, ಅದರಲ್ಲೂ ಕೂಡ ಮೊದಲ ಬಾರಿ ಗೆದ್ದು ಬಂದಿರತಕ್ಕಂಥ ಶಾಸಕರು ಒಂದು ರೀತಿ ನಿಸ್ಸಹಾಯಕರಾಗಿದ್ದಾರೆ, ಆಕ್ರೋಶಭರಿತರಾಗಿದ್ದಾರೆ. ಯಾಕೆಂದರೆ ಅವರ ಕ್ಷೇತ್ರಗಳಲ್ಲಿ
ತಲೆ ಎತ್ಕೊಂಡು ಓಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಉತ್ತರ ಕರ್ನಾಟಕಕ್ಕೇನು ರಾಜ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಶಾಸಕರಿಗೆ ತಮ್ಮ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡದೇ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ, ವಕ್ಫ್ ವಿಚಾರದಲ್ಲಿ ಯಾವ ರೀತಿ ಇವತ್ತು ರೈತರನ್ನು ಬೀದಿಗೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ರೈತರು ಇವತ್ತು ಆತಂಕದಲ್ಲಿದ್ದಾರೆ. ಇವತ್ತು ಮತ್ತೊಂದು ಕಡೆ BPL ಕಾರ್ಡನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಇವೆಲ್ಲ ವಿಚಾರವನ್ನು ಇಟ್ಕೊಂಡು ಈ ಬಂಡ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕು. ಹಾದಿ ತಪ್ಪಿರ್ತಕ್ಕಂಥ ರಾಜ್ಯ ಸರ್ಕಾರವನ್ನು ವಾಪಸ್ಸು ಸರಿದಾರಿಯಲ್ಲಿ ಹೋಗಬೇಕು, ಅಭಿವೃದ್ಧಿ ಆಗಬೇಕು. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಎರಡೂ ಪಕ್ಷಗಳು ಒಟ್ಟಾಗಿ ಕೂತು ನಾವು ಸಮಾಲೋಚನೆ ಮಾಡಿ ನಾವು ತಂತ್ರಗಾರಿಕೆಯನ್ನು ಮಾಡ್ತೇವೆ. ಸರಿ, ಏಕಾಏಕಿ ದಿಢೀರ್ ಅಂತ ಬೆಳಗಾವಿಗೆ ಇವತ್ತು ಬಂದಿರಲಿಕ್ಕೆ ಏನು ತಂತ್ರಗಾರಿಕೆ ರೂಪಿಸಲಿಕ್ಕೆ ಬಂದಿದ್ರಾ ಅಥವಾ ಏನು ಕಾರಣ ಬೇರೆ? ಹುಬ್ಬಳ್ಳಿನಲ್ಲಿ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮನ ಮುಗಿಸ್ಕೊಂಡು, ಧಾರ್ಮಿಕ ಕಾರ್ಯಕ್ರಮನ ಮುಗಿಸ್ಕೊಂಡು ಬೆಳಗಾವಿಗೆ ಬಂದಿದ್ದೇನೆ. ನಾಳೆ ದೆಹಲಿನಲ್ಲಿ ನಮ್ಮ ಕಾರ್ಯಕ್ರಮ ಇದೆ, ಸಭೆ ಇದೆ. ರಾಷ್ಟ್ರೀಯ ಅಧ್ಯಕ್ಷರು ಒಂದು ಮಹತ್ವವಾಗಿರ್ತಕ್ಕಂಥ ಸಭೆನ ಕರೆದಿದ್ದಾರೆ. ಏನು ಸಂಘಟನಾ ಪರ್ವ ನಡೀತಾ ಇದೆ, ಭಾರತೀಯ ಜನತಾ ಪಾರ್ಟಿ ದೇಶಾದ್ಯಂತ ಸಂಘಟನಾ ಪರ್ವ ನಡೀತಾ ಇದೆ, ರಾಜ್ಯದಲ್ಲೂ ಕೂಡ ನಡೀತಾ ಇದೆ. ಆ ಸಂಘಟನೆ ಬಗ್ಗೆ ಚರ್ಚೆ ಇದೆ. ಹಾಗಾಗಿ ದೇಶದ ಎಲ್ಲ ರಾಜ್ಯದ ಅಧ್ಯಕ್ಷಗಳು ನಾಳೆ ಸಭೆಯಲ್ಲಿ ಭಾಗವಹಿಸ್ತಾರೆ. ಈಗ ಲಾಸ್ಟ್ ಟೈಮ್ ಬೆಳಗಾವಿ ಬಂದಾಗ ಹೇಳಿದ್ರು ಸರ್, ಈ ಅಧಿವೇಶನದಲ್ಲಿ ಹೊಸ ಮುಖ್ಯಮಂತ್ರಿ ಇರ್ತಾರೆ ಅಂತ. ಈಗ ಸಿದ್ದರಾಮಯ್ಯನವರು ಅಧಿವೇಶನ ನಡೆಸಿದಾರಲ್ಲ ಸರ್, ಬಂಡರಿದ್ದಾರೆ. ನಾನು ಸವಾಲನ್ನು ಕೂಡ ಹಾಕಿದ್ದೇನೆ ಮುಖ್ಯಮಂತ್ರಿಗಳನ್ನ. ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪಾಪ ಭ್ರಷ್ಟಾಚಾರನೇ ಮಾಡಿಲ್ಲ, ಭ್ರಷ್ಟಾಚಾರ ರಹಿತ, ಭ್ರಷ್ಟಾಚಾರದ ಕಳಂಕವೇ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಆದರೆ ಪಾಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನ ಮೂಡ ಹಗರಣದಲ್ಲಿ ಅವರ ಕುಟುಂಬವೇ ಇವತ್ತು ಆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇವತ್ತು ಸಿದ್ದರಾಮಯ್ಯನವರು ಕೇವಲ ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ, ಹಿ ಈಸ್ ಆರೋಪಿ ನಂಬರ್ 1 ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಾಗಾಗಿ ಒಬ್ಬ ಆರೋಪ ಮುಖ್ಯಮಂತ್ರಿಗಳು ತಮ್ಮ ಕೊನೆಯ ದಿನಗಳನ್ನು ಎಣಿಸ್ತಾ ಇದ್ದಾರೆ. ಈಸ್ ಕೌಂಟಿಂಗ್ ಇಸ್ ಡೇಸ್ ಆಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಹಾಗೆ ಕೆಲವೇ ದಿನಗಳು ಮಾತ್ರ ಉಳಿದಿರ್ತಕ್ಕಂಥದ್ದು. 100ಕ್ಕೆ 100 ಬರೆದಿಟ್ಕೊಳ್ಳಿ, ಬೆಳಗಾವಿಯ ಅಧಿವೇಶನ ಇದು ಕೊನೆ, ಮುಖ್ಯಮಂತ್ರಿಗಳ ಕೊನೆ ಅಧಿವೇಶನ ಬೆಳಗಾವಿನಲ್ಲಿ. ಅದು ಚೀಫ್ ಮಿನಿಸ್ಟರ್ಗೆ ಅವರು ಅಟೆಂಡ್ ಆಗ್ತಕ್ಕಂಥದ್ದು, ಇದು ಮಾತ್ರ ಸತ್ಯ. ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಏನಾದರೂ ಸುಳಿಸಿದೆ? ಈಗ ಹರಾಜಿಗಿಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನು. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಆತಂಕ ಕಾಡ್ತಾ ಇದೆ. ಕೆಲವರು 50 ಕೋಟಿ ಆಫರ್ ಮಾಡ್ತಾ ಇದ್ದಾರೆ, ಕೆಲವರು 100 ಕೋಟಿ ಆಫರ್ ಮಾಡ್ತಾ ಇದ್ದಾರೆ. ಶಾಸಕರೇ ಹೊತ್ತು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ. ನೋಡಿ, ಅವರು 50 ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ, ನೀವು ಕೊಡಿ ಅಂತೇಳಿ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು BJP ಮೇಲೆ ಆರೋಪನ ಹೊರಿಸಿರ್ತಕ್ಕಂಥದ್ದು. BJPಯವರು ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅಂತೇಳಿ. ನಾವೇನು ಮೂರ್ಖರಿದ್ದೇವೇನೋ? 66 ಶಾಸಕರನ್ನ ಇಟ್ಕೊಂಡು ಸರ್ಕಾರ ಮಾಡೋದಕ್ಕಾಗ್ತದ? ಪಾಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಆತಂಕದಲ್ಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಕಳ್ಕೋಬೇಕಲ್ಲಪ್ಪ ಅಂತೇಳಿ ಒಂದು ರೀತಿ ಅಸಹಾಯಕರಾಗಿದ್ದಾರೆ. ಭ್ರಷ್ಟಾಚಾರನ ಹೊತ್ಕೊಂಡು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕು ಅಂತೇಳಿ ಆತಂಕದಲ್ಲಿ ಕೂಡ ಅವರು ಇದ್ದಾರೆ. ಇದೆಲ್ಲದರ ನಡುವೆ ಹೊತ್ತು ರಾಜ್ಯ ಹೊತ್ತು ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಂಡಿದೆ. ಯಾಕೆಂದರೆ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ, ಗ್ಯಾರಂಟಿಗಳಿಗೂ ಹಣ ಕೊಡೋಕ್ಕೆ ಆಗ್ತಾ ಇಲ್ಲ, ಅಭಿವೃದ್ಧಿಗೂ ಕೂಡ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್, ಈಗ ನಿಮ್ಮ ಪಾರ್ಟಿಯಲ್ಲಿ ಭಾಳಷ್ಟು ಜನ ಸೀನಿಯರ್ಸು ನಿಮ್ಮ ಮೇಲೆ ಭಾಳ ಪ್ರೀತಿ ತೋರಿಸ್ತಾ ಇದ್ದಾರೆ. ಏನು ನಿಮ್ಮ ಸಂಘಟನೆ ನೋಡಿ ಪ್ರೀತಿ ತೋರಿಸ್ತಾ ಇದ್ದಾರೋ ಅಥವಾ ಬೇರೆ ಯಾವುದಾದ್ರೂ ಉದ್ದೇಶ ಇದೆಯಾ? ಪ್ರೀತಿ ತೋರಿಸ್ತಾ ಇದ್ದಾರೆ, ಅದು ಮುಖ್ಯ. ಉದ್ದೇಶ ಇರಲಿ, ಉದ್ದೇಶ, ಸದುದ್ದೇಶ, ದುರುದ್ದೇಶ ಯಾವುದೂ ಇರೋದು, ದುರುದ್ದೇಶ ಯಾವುದು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಒಳ್ಳೆಯ ಉದ್ದೇಶದಿಂದ ಪ್ರೀತಿ ಮಾಡ್ತಾರೆ. ವಿಜಯೇಂದ್ರ ಯುವಕರಿದ್ದಾರೆ, ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಯಶಸ್ವಿ ಪಾದಯಾತ್ರೆನೂ ಕೂಡ ಆಗಿದೆ. ನಮ್ಮೆಲ್ಲ ಬೆಳಗಾವಿನ ಮುಖಂಡರು ಎಲ್ಲರೂ ಕೂಡ ಬಂದಿದ್ದರು, ಇಡೀ ರಾಜ್ಯದಿಂದ ಬಂದಿದ್ದರು. ಎಲ್ಲರೂ ಕೂಡ ಸಂತೋಷ ಇದೆ, ಒಳ್ಳೆ ರೀತಿ ಸಂಘಟನೆ ಮುಂದೆ ಹೋಗ್ತದೆ ಅಂತೇಳಿ. ಅಲ್ಪ ಸ್ವಲ್ಪ ಗೊಂದಲಗಳಿರ್ತದೆ. ಒಂದು ಸಂಘಟನೆ, ಒಂದು ಪಕ್ಷ, ಒಂದು ರಾಷ್ಟ್ರೀಯ ಪಕ್ಷ ಅಂದರೆ ಅವೆಲ್ಲವೂ ಕೂಡ ಸಹಜ ನಡ್ಕೊಂಡು ಹೋಗ್ತದೆ. ಸರಿ, ಮೂಡ ಹಗರಣ ಬಗ್ಗೆ BJP ಎಲ್ಲ ಹೋರಾಟ ಮಾಡಿರಿ. ಬೆಳಗಾವಿಯಲ್ಲಿ ಮೂಡ ಹಗರಣ ಆಗಿದೆ ಅಂತೇಳಿ ಇಲ್ಲಿ ಆರೋಪ ಇದೆ ಸರ್, ಅದ್ರ ಬಗ್ಗೆ ಈಗ ಹಗರಣ, ಸರ್ಕಾರವೇ ಹಗರಣದಲ್ಲಿ ಮುಳುಗೋಗಿದೆ. ಆದರೆ ಇವತ್ತು ಪ್ರಿಯಾರಿಟಿ ಏನು? ವಕ್ಫ್ ವಿಚಾರದಲ್ಲಿ ಇವತ್ತು ರೈತರು ಪಾಪ ನಿದ್ದೆ ಮಾಡ್ತಾ ಇಲ್ಲ, ಬೀದಿಗೆ ತರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಮಠಮಾನ್ಯಗಳ ಜಮೀನನ್ನು ಕೂಡ ಕಿತ್ಕೊಳ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಇವತ್ತು ಕುಮ್ಮಕ್ಕು ಕೊಡ್ತಾ ಇದೆ.
BPL ಕಾರ್ಡು ಅಚಾನಕ್ಕಾಗಿ ರಾತ್ರೋರಾತ್ರಿ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಬಡವರು ಬೀದಿಗೆ ಬಂದಿದ್ದಾರೆ. ಇವೆಲ್ಲ ವಿಚಾರಗಳಿದೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರ ಇದೆ, ಎಲ್ಲವೂ ಕೂಡ ಭಾಳ ಗಂಭೀರವಂಥ ವಿಚಾರ ಇದೆ, ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ. ಬೈ ಎಲೆಕ್ಷನ್ನು ಸಂಡೂರು, ಶಿಗ್ಗಾವಿ ಹಾಗೂ ಚನ್ನಪಟ್ಟಣ BJP ಮತ್ತು NDA ಮಿತ್ರ ಪಕ್ಷ JDS ಚನ್ನಪಟ್ಟಣದಲ್ಲಿ ಗೆಲ್ತದೆ. ಶಿಗ್ಗಾವಿ ಹಾಗೂ ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ರಾಜ್ಯದಲ್ಲಿ ನಡೆದ ಉಪಚುನಾವಣೆಯಲ್ಲಿ 3 ಕ್ಷೇತ್ರದಲ್ಲಿ NDA ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಬೆಳಗಾವಿ ಬೂಡಾ ಹಗರಣಕ್ಕಿಂತ ಮೂಡ ಹಗರಣ ದೊಡ್ಡದಿದೆ. ಬೆಳಗಾವಿಯ ಬೂಡಾ ಹಗರಣ ಕುರಿತು ಮಾಹಿತಿ ಇಲ್ಲ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ರೈತರ ಜಮೀನು ಕಬಳಿಕೆ ಮಾಡಿ ವಕ್ಫ್ ಬೋರ್ಡ್ ಎಂದು ನೋಟಿಸ್ ಕೊಡ್ತಾ ಇರುವುದನ್ನು ಖಂಡಿಸಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ಬೆಳಗಾವಿಯ ಬಿಜೆಪಿ ಕಾರ್ಯಕರ್ತರು ಶುಕ್ರವಾರ ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ರಾಜ್ಯ ಸರ್ಕಾರ ರೈತರ ಜಮೀನು ಕಬಳಿಕೆ ಮಾಡಿ ವಕ್ಫ್ ಬೋರ್ಡ್ ಎಂದು ನೋಟಿಸ್ ಕೊಡ್ತಾ ಇರುವುದನ್ನು ಖಂಡಿಸಿ ನಮ್ಮ ಭೂಮಿ ನಮ್ಮ ಹಕ್ಕು ಎನ್ನುವ ಘೋಷಣೆಯೊಂದಿಗೆ ಬೆಳಗಾವಿಯ ಬಿಜೆಪಿ ಕಾರ್ಯಕರ್ತರು ಶುಕ್ರವಾರ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ರೈತರ ಜಮೀನುಗಳು ವಕ್ಫ್ ಬೋರ್ಡ್ಗೆ ಸೇರಿದ್ದು ಎಂದು ನೋಟಿಸ್ ನೀಡಿರುವ ರಾಜ್ಯ ಸರ್ಕಾರ ಆ ನೋಟಿಸ್ ಹಿಂಪಡಿತೇವೆ ಎಂದು ಸರ್ಕಾರ ಹೇಳಿದ್ರೂ ಇಲ್ಲಿಯವರೆಗೆ ಸರಿಪಡಿಸುವ ಗೋಜಿಗೆ ಹೋಗದೇ ಇರುವುದು ದೊಡ್ಡ ದುರಂತ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ಬಗ್ಗೆ ಸಂಜಯ್ ಪಾಟೀಲ್ ಮಾತನಾಡಿದ್ರು. ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಈ ಸಾಕಷ್ಟು ಈಗ ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಒಬ್ಬ ತಹಸೀಲ್ದಾರ್ ಆಫೀಸ್ನಲ್ಲಿ ಆಗುವಂತ ಆತ್ಮಹತ್ಯೆ ಇರ್ಬೋದು, ಈ ತರ ಬರೀ ಕೆಟ್ಟ ಕೆಲಸದಲ್ಲಿ ಮುಳುಗೋಗಿದಂತ ಸರ್ಕಾರ ಮತ್ತೊಂದು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಮುಂದೆ ಬಂದಿದೆ. ಕಾನೂನು ಮುಖಾಂತರ ರೈತರ ಭೂಮಿ 100 ವರ್ಷ ಅವರು ಅಲ್ಲಿ ಆ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಭೂಮಿಯಲ್ಲಿ ಬೀಜ ಬಿತ್ತುತ್ತಾ ಇದ್ದಾರೆ, ಎಲ್ಲ ಕೆಲಸ ಏನೇನು ಮಾಡ್ಬೇಕು ರೈತರಾಗಿ ಅದೆಲ್ಲ ಮಾಡುವಾಗ ಈಗ ಅಚಾನಕ ವಕ್ಫ್ ಬೋರ್ಡ್ ದವರ ನೋಟಿಸ್ ಕೊಟ್ಟ ಆ ಭೂಮಿ ಹೊಡೆಯುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಈ ದೇಶ ಭಾರತ ದೇಶ, ಇಲ್ಲಿರುವಂತ ಪ್ರತಿಯೊಬ್ಬ ರೈತರಿಗೆ ನ್ಯಾಯ ಸಿಗಬೇಕು. ಇಲ್ಲಿ ನಾವು ಜಾತಿ ಮಾಡ್ತಾ ಇಲ್ಲ, ಯಾವ ಒಂದು ಜಾತಿ ವಿರೋಧ ಇದು ಹೋರಾಟ ಅಲ್ಲ. ಈ ಹೋರಾಟ ಸಾಮಾನ್ಯ ರೈತರದ್ದು ಭೂಮಿ ಅದರ ರಕ್ಷಣೆ ಆಗಬೇಕು. ಅದಕ್ಕೆ ಕರ್ನಾಟಕದಲ್ಲಿ ಇರುವಂತ ಸಿದ್ದರಾಮಯ್ಯ ಸರ್ಕಾರ ಏನು ನೋಟಿಸ್ ಕೊಟ್ಟಿದ್ರೆ ಅವೆಲ್ಲ ನೋಟಿಸ್ ವಾಪಸ್ ತಕ್ಕೊಳ್ಳೋ ಜೊತೆಗೆ ಮುಂದೆ ನಾವು ಈ ತರ ಕ್ರಮ ಯಾವುದು ತಗೋದಿಲ್ಲ, ರೈತರ ಭೂಮಿ ರೈತರಿಗೆ ಇರ್ತೈತೆ ಅಂತ ಒಂದು ಆದೇಶ ಕೂಡ ಮಾಡಬೇಕು. ಮತ್ತ ಏನ್ ಜಮೀರ್ ಅಹಮದ್ ಅವ್ರ ಮಂತ್ರಿ ಅವ್ರ ಬದಲ ರಾಜೀನಾಮೆ ಕೊಡ್ಬೇಕು. ಯಾಕಂದ್ರೆ ನೋಟಿಸ್ ಕೊಟ್ಟ ರೈತರಿಗೆ ಧಮಕಿ ಕೊಟ್ಟ ಆ ಎಲ್ಲ ಭೂಮಿ ವಕ್ಫ್ ಬೋರ್ಡ್ ಹೆಸರು ಮಾಡುವಂತ ಕೆಲಸ ಜಮೀರ್ ಅಹಮದ್ ಅವ್ರು ಮಾಡ್ತಾ ಇದಾರೆ. ಅದಕ್ಕೆ ನಮ್ಮ ಬೇಡಿಕೆ, ಇವ್ರ ಮಂತ್ರಿ ರಾಜೀನಾಮೆ ಕೊಡ್ಬೇಕು. ರೈತರ ಭೂಮಿ ಯಾವ್ದು ತೊಂದರೆ ರೈತರಿಗೆ ಕೊಡಲ್ದ ಅದು ವಾಪಸ್ ಅವ್ರಿಗೆ ಉಳಿಬೇಕಂತ ಒಂದು ಆದೇಶ ಮುಖ್ಯಮಂತ್ರಿ ಮಾಡ್ಬೇಕಂತ ನಮ್ಮ ಬೇಡಿಕೆ. ಮತ್ತೆ ಮಾಡ್ಲಿಲ್ಲ ಅಂದ್ರೆ ನಮ್ದು ಹೋರಾಟ ಇದಕ್ಕಿಂತ ಉಗ್ರ ರೂಪ ಧಾರಣ ತಗೋತಿದೆ. ಅದಕ್ಕೆ ಇದು ಒಂದ ಎಚ್ಚರಿಕೆ ಅಂತ ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಈ ತರ ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟದ ಉದ್ದೇಶ ರೈತರಿಗೆ ನ್ಯಾಯ ಸಿಗಬೇಕು. ಮಂದಿರಗಳ ಮಠಗಳ ಭೂಮಿಗಳನ್ನು ವಕ್ಫ್ ಬೋರ್ಡ್ ಹೆಸರು ಮಾಡ್ಕೊಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಅನ್ಯಾಯ, ಜನರ ಮೇಲೆ ಮಾಡುವಂತ ಒಂದು ದೊಡ್ಡ ದಬ್ಬಾಳಿಕೆ ಅಂತ ತಿಳ್ಕೊಂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಉಗ್ರ ಹೋರಾಟ ಮಾಡಿ ರೈತರಿಗೆ ಮತ್ತು ಜನರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಡವರ ಹಾಗೂ ರೈತರ ಜಮೀನನ್ನ ವಕ್ಫ್ ಬೋರ್ಡ್ಗೆ ಸೇರಿಸಿದ್ದು ಎಂದು ನೋಟಿಸ್ ನೀಡಿ ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ರೈತರು ತಮ್ಮ ಜಮೀನಿನ ಪಹಣಿ ಪತ್ರ ಹೊಸದಾಗಿ ತೆಗೆದು ನೋಡಿ ಬೇರೆಯವರ ಹೆಸರು ಇದ್ರೆ ನಮ್ಮ ತಂಡಕ್ಕೆ ತಿಳಿಸಿ ಎಂದು ಘೋಷಣೆಯನ್ನ ಕೂಗಿದ್ರು. जमीर हटाओ, जमीर
ಶ್ರೀನಿವಾಸ್ ಪಾಟೀಲ್ ಮಾತನಾಡಿದ್ರು. ಈ ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆಯೋ ಅವಾಗ ಮುಸ್ಲಿಮರ ಒಂದು ತುಷ್ಟೀಕರಣದ ಅಂಗವಾಗಿ ಇವತ್ತು ವಕ್ಫ್ ಮುಖಾಂತರ ಇವತ್ತು ನಮ್ಮ ರೈತರ ಫಲವತ್ತಾದ ಜಮೀನುಗಳನ್ನ, ಮಠಮಾನ್ಯಗಳ ಜಮೀನುಗಳನ್ನ ಮತ್ತು ಹಿಂದೂ ರುದ್ರಭೂಮಿಯ ಸ್ಮಶಾನಗಳನ್ನು ಕೂಡ ಇವತ್ತು ಒಪ್ಪಕ್ಕೆ ಇವತ್ತು ಭರಿಸುವಂತ ಕಾರ್ಯಕ್ರಮವನ್ನು ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯನವರ ಒಂದು ಆದೇಶದ ಮೇರೆಗೆ ಇವತ್ತು ಎಲ್ಲಾ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ರೈತರ ಪಹಣಿ ಒಳಗೆ ವಕ್ಫ್ ಆಸ್ತಿ ಅಂತ ನಮೂದಾಗಕ್ಕೆ ಯಾರಾದ್ರೂ ಕಾರ್ಮಿಕರಿದ್ರೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು. ಇವತ್ತು ಇಡೀ ದೇಶಾದ್ಯಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಇದೆ, ನಮ್ಮ ರಾಜ್ಯದಲ್ಲಿ ಅಷ್ಟೇ ಇಡೀ ದೇಶಾದ್ಯಂತ ವಕ್ಫ್ ಅನ್ನ ರದ್ದು ಮಾಡಬೇಕು ಮತ್ತು ರೈತರಿಗೆ ನ್ಯಾಯವನ್ನು ಕೊಡಬೇಕು. ವಕ್ಫ್ ದೇಶದಿಂದ ಹಟಾವು ಅನ್ನದಾತ ಬಚಾವು, ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಒಂದು ಧ್ಯೇಯ ವಾಕ್ಯದಿಂದ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಮಾನ್ಯ ರಾಜ್ಯ ಅಧ್ಯಕ್ಷರಂತ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಬೃಹತ್ ಹೋರಾಟವನ್ನ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಮತ್ತು ಇವತ್ತು BPL ಕಾರ್ಡ್ 12 ಲಕ್ಷ ಇರ್ತಕ್ಕಂಥ BPL ಕಾರ್ಡ್ಗಳನ್ನ 5 ಲಕ್ಷ BPL ಕಾರ್ಡ್ಗಳನ್ನ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬಡವರ ಮೇಲೆ ಮತ್ತೆ ಬರೀ ಇರ್ತಾ ಇದೆ. BPL ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ. ಆ BPL ಕಾರ್ಡ್ ರದ್ದು ಮಾಡುವುದರ ಮುಖಾಂತರ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವಂತ ಒಂದು ಹುನ್ನಾರವನ್ನ ಈ ಸರ್ಕಾರ ಮಾಡ್ತಾ ಇದೆ. ಮತ್ತು ಇದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯನವರು. ಯಾಕಂದ್ರೆ ಏನು ಗ್ಯಾರಂಟಿ ಅಂತ ಏನು ಘೋಷಣೆ ಮಾಡಿದ್ರು, BPL ಕಾರ್ಡ್ ರದ್ದು ಮಾಡುವ ಮುಖಾಂತರ ಗ್ಯಾರಂಟಿಗೆ ಕೊಕ್ಕೆಯನ್ನು ಇವತ್ತು ಈ ಸರ್ಕಾರ ಹಾಕ್ತಾ ಇದೆ. ಮತ್ತು ಮುಂಬರುವಂತ ದಿನದೊಳಗೆ 1974ರಲ್ಲಿ ಗೆಜೆಟ್ ಏನಾಗಿದೆ, ಗೆಜೆಟ್ ಅನ್ನು ಸಂಪೂರ್ಣವಾಗಿ ರದ್ದುಪಡಿಸಬೇಕು. ಆ ಸಂಪೂರ್ಣವಾಗಿ ರದ್ದುಪಡಿಸಿದಾಗ ಮಾತ್ರ ಒಂದು ಹೋರಾಟಕ್ಕೆ ಜಯ ಆಗ್ತದೆ. ಆ ಯಾವಾಗ ರದ್ದುಪಡಿಸುವ ಮಟ್ಟ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂತ ಹೋರಾಟವನ್ನ ಮಾಡ್ತಾ ಇದೆ. ಮತ್ ಇವತ್ತು ಸರ್ಕಾರದ ವೈಫಲ್ಯ ಏನಂದ್ರ ತಹಶೀಲ್ದಾರ್ ಕಚೇರಿ ಒಳಗೆ ಯರವಣ್ಣವರೊಬ್ಬ ಸರ್ಕಾರಿ ಪ್ರಾಮಾಣಿಕ ನೌಕರ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಇವತ್ತು ಸರ್ಕಾರ ಆರೋಪಿಗಳನ್ನ ರಕ್ಷಣೆ ಮಾಡ್ತಾ ಇದೆ. ಆರೋಪಿಗಳನ್ನ ರಕ್ಷಣೆ ಮಾಡಿ ಆರೋಪಿಗಳನ್ನ ಬಂಧಿಸದೆ ಅಲ್ಲಿಯೂ ಕೂಡ ಪೊಲೀಸ್ ವೈಫಲ್ಯ ಇದೆ. ಒಬ್ಬ ಮಂತ್ರಿಯ ಮಾತು ಕೇಳಿ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಆರೋಪಿಗಳನ್ನ ಅರೆಸ್ಟ್ ಮಾಡ್ಲಿಲ್ಲ. ಆ ಆರೋಪಿಗಳು ಹೊರಗಿನಿಂದ ಜಾಮೀನು ತಗೊಂಡು ಹೀರೋನಿಗಂತ ಇವತ್ತು ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಡ್ಯೂಟಿ ಮಾಡ್ತಾರ ಅವ್ರು. ಅಂದ್ರೆ ಸರ್ಕಾರದ ಯಾರ್ದು ಅಂಜಿಕಿಲ್ಲ ಅವ್ರಿಗೆ. ಅಂದ್ರೆ ಇವತ್ತು 7 ಜನ ಇವತ್ತು ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಯಾರ ಮೇಲೆ ಒಂದು ಕೇಸ್ ಹಾಕ್ಲಿಲ್ಲ. ಯಾರ ಕಾರ್ಯಕರ್ತ ಸರಿಯಾದ ತನಿಖೆ ಆಗ್ಲಿಲ್ಲ. ಹಿಂದೆ PSI ಆತ್ಮಹತ್ಯೆ ಮಾಡ್ಕೊಂಡ ಅದ್ರ ಕೂಡ ಶಾಸಕರ ಮೇಲೆ FIR ಹಾಕಿದ್ರು, ಅವ್ರ ಮೇಗೂ ಕ್ರಮ ಆಗಲಿಲ್ಲ. ಮುಂದೆ ಈಗ ಚಂದ್ರಶೇಖರ್ ನಮ್ಮ ST ನಿಗಮದ ಚಂದ್ರಶೇಖರ್ ಅವರು ಶಿವಮೊಗ್ಗದೊಳಗೆ ಆತ್ಮಹತ್ಯೆ ಮಾಡ್ಕೊಂಡ್ರು. ಆದ್ರೆ ಅವತ್ತು ಇಡೀ ಎಂಟ್ರಿ ಹಾಕಿರಿಂದ ಅವತ್ತು ಅರೆಸ್ಟ್ ಮಾಡ್ತೀವಿ. ಆದ್ರೆ ಅದು ಕೂಡ ಸರ್ಕಾರ ಅವ್ರನ್ನು ಕೂಡ ಅರೆಸ್ಟ್ ಮಾಡ್ತಿರ್ಕಿಲ್ಲ. ಸರ್ಕಾರ ಒಂದು SIT ರಚನೆ ಮಾಡ್ತಿತ್ತು, ಅವ್ರನ್ನ B ರಿಪೋರ್ಟ್ ಹಾಕಿ ದೋಷ ಮುಕ್ತ ಮಾಡ್ತಿತ್ತು. ಯಾವಾಗ ಇಡೀ ಅರೆಸ್ಟ್ ಮಾಡಿದಾಗ ಅರೆಸ್ಟ್ ಆಗಿದಾರೆ. ಈಗ ಮತ್ತೆ ಸಿದ್ದರಾಮಯ್ಯ ಹೇಳ್ತಾರೆ B ನಾಗೇಂದ್ರ ಸಚಿವ ಸಂಪುಟ ಹೇಳ್ತಾರೆ. 187 ಕೋಟಿ ಹಗರಣ ಮಾಡಿದಂತ ಒಬ್ಬ ಮನುಷ್ಯ B ನಾಗೇಂದ್ರ ಮತ್ತೊಬ್ಬ ಸಚಿವ ಸಂಪುಟದಲ್ಲಿ ಎಲ್ಲಿದೆ ನ್ಯಾಯ? ಇದು ಸರ್ಕಾರ ಯಾವ ಕಡೆ ಹೊಂಟಿದೆ? ಸರ್ಕಾರ ವಿಚಾರ ಮಾಡಬೇಕು. ಇವತ್ತು ಜನಸಾಮಾನ್ಯರು ಸರ್ಕಾರದ ವಿರುದ್ಧ ಆಕ್ರೋಶ ಆಗ್ತಾ ಇದ್ದಾರೆ. ಒಂದು ಕಡೆ ಬಡವರ BPL ಕಾರ್ಡ್ ರದ್ದು ಮಾಡುದು, ಇನ್ನೊಂದು ಕಡೆ ಭ್ರಷ್ಟಾಚಾರ ಬ್ರಹ್ಮಾಂಡಗಳ ಮಾಡುವಂತ ನಾಯಕರಿಗೆ ಸಪೋರ್ಟ್ ಮಾಡುದು, ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆರೋಪಿಗಳನ್ನು ರಕ್ಷಣೆ ಮಾಡುದು. ಎಲ್ಲಿದೆ ಕಾನೂನು? ರಾಜ್ಯದಲ್ಲಿ ಕಾನೂನು ಇಲ್ಲ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಮತ್ತು ಪೊಲೀಸರ ವೈಫಲ್ಯ ರಾಜ್ಯಾದ್ಯಂತ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಕರ್ನಾಟಕ ಪೊಲೀಸ್ ಅಂದ್ರೆ ನಂಬರ್ 1 ಪೊಲೀಸ್ ದೇಶದೊಳಗೆ. ಒಂದು ಮರ್ಡರ್ 24 ತಾಸನಾಗ ಅರೆಸ್ಟ್ ಮಾಡುವಂತ ನಮ್ಮ ಪೊಲೀಸರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ।
दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣ ವಿಧಾನಸಭಾ ಮತಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಪ್ರಕಟಣೆಗೊಳ್ಳಲು ಇನ್ನು 3 ಗಂಟೆಗಳು ಬಾಕಿ ಉಳಿದಿದ್ದು, ಈ ನಡುವೆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಪ್ರಕಟಣೆಗೊಳ್ಳಲು ಇನ್ನು ಗಂಟೆಗಳು ಬಾಕಿ ಉಳಿದಿದ್ದು, ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ ಶುರುವಾಗಿದೆ. ಈ ನಡುವೆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ರಾಷ್ಟ್ರ ರಾಜಧಾನಿ ನವದೆಹಲಿಗೆ ಭೇಟಿ ನೀಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ನಡುವೆ ಸುದ್ದಿಗಾರರೊಂದಿಗೆ ಚುನಾವಣೆಯ ಸಮೀಕ್ಷೆಯನ್ನ ಕುರಿತು ಮಾತನಾಡಿದರು. ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ನಲ್ಲಿ ಏನಾಯಿತು ಅದನ್ನ ಈಗಲೂ ನನಗೆ ನಂಬಲು ಸಾಧ್ಯವಾಗ್ತಾ ಇಲ್ಲ. ಉಪಚುನಾವಣೆ ಬಗ್ಗೆ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲುವು ಖಚಿತ ಎಂದು ಹೇಳಿದ್ರು. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ವಿಚಾರ ಕುರಿತು ಮಾತನಾಡಿ, ಈ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಎಂದು ಆರೋಪಿಸಿದ್ರು. ಸರ್ಕಾರಿ ನೌಕರರು ಮತ್ತು ತೆರಿಗೆದಾರರನ್ನ ಹೊರತುಪಡಿಸಿ ಯಾರನ್ನ ಬಿಪಿಎಲ್ ಕಾರ್ಡ್ ಸೌಲಭ್ಯದಿಂದ ತೆಗೆದು ಹಾಕಬಾರದು ಎಂದು ಸೂಚನೆ ನೀಡಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ, ಬೆಂಗಳೂರು. ವಡ್ಡರವಾಡಿಯಲ್ಲಿ ವಿವಾಹಿತ ಮಹಿಳೆ ಹಾಗೂ ಆಕೆಯ ತಾಯಿಯ ಬಟ್ಟೆ ಹರಿದು ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸ ಟ್ವಿಸ್ಟ್ ಸಿಕ್ಕಿದ್ದು, ಹಲ್ಲೆಗೊಳಗಾದ ಮಹಿಳೆಯ ವಿರುದ್ಧ 11 ವರ್ಷದ ಬಾಲಕನೋರ್ವ ಪ್ರತಿ ದೂರನ್ನ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾನೆ. ಬೆಳಗಾವಿ ಜಿಲ್ಲೆಯ ವಡ್ಡರವಾಡಿಯಲ್ಲಿ ವಿವಾಹಿತ ಮಹಿಳೆ ಹಾಗೂ ಆಕೆಯ ತಾಯಿಯ ಬಟ್ಟೆ ಹರಿದು ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸ ಟ್ವಿಸ್ಟ್ ಒಂದು ಸಿಕ್ಕಿದ್ದು, ಹಲ್ಲೆಗೊಳಗಾದ ಮಹಿಳೆ ವಿರುದ್ಧ 11 ವರ್ಷದ ಬಾಲಕನೋರ್ವ ಪ್ರತಿ ದೂರನ್ನ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾನೆ. ಹಲ್ಲೆ ಆರೋಪದಡಿ ಬಂಧಿತ ಮಹಿಳೆಯ ಪುತ್ರ ದೂರು ನೀಡಿದ್ದು, ಅಪರಿಚಿತರು ಮನೆಗೆ ಬಂದಾಗ ನನ್ನ ಕೈಯಿಂದ ಮದ್ಯ, ಸಿಗರೇಟ್, ಕಾಂಡೋಮ್ ಅನ್ನ ತರಿಸ್ತಾ ಇದ್ಲು. ಇದನ್ನ ಪ್ರಶ್ನಿಸಲು ಹೋದ ನನ್ನ ತಾಯಿಯ ಜೊತೆಗೆ ಜಗಳವಾಡಿ ನಮ್ಮ ವಿರುದ್ಧವೇ ದೂರು ಕೊಟ್ಟು ಜೈಲಿಗೆ ಕಳುಹಿಸಿದ್ದಾಳೆ. ನಮಗೆ ನ್ಯಾಯ ಕೊಡಿಸಿ ಎಂದು ದೂರಿನಲ್ಲಿ ತಿಳಿಸಿದ್ದಾನೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಖಾನಾಪುರ ತಾಲೂಕಿನ ಗೊಟಗಾಳಿ ರಂಜನಕುಡಿ ರಸ್ತೆಯಲ್ಲಿ ಶುಕ್ರವಾರ ಬೆಳಗಿನ ಜಾವ ಕಾಡಾನೆ ಪ್ರತ್ಯಕ್ಷವಾಗಿದ್ದು, ಜನರಲ್ಲಿ ಆತಂಕವನ್ನ ಸೃಷ್ಟಿಸುವಂತೆ ಮಾಡಿತ್ತು. ಖಾನಾಪುರ ತಾಲೂಕಿನ ಗೋಟಗಾಳಿ ರಂಜನಕುಡಿ ರಸ್ತೆಯಲ್ಲಿ ಶುಕ್ರವಾರ ಬೆಳಗಿನ ಜಾವ ಕಾಡಾನೆ ಪ್ರತ್ಯಕ್ಷವಾಗಿದ್ದು, ಜನರಲ್ಲಿ ಆತಂಕ ಸೃಷ್ಟಿಸುವಂತೆ ಮಾಡಿತ್ತು. ರಂಜನಕುಡಿ ರಸ್ತೆಯ ಪಕ್ಕ ಇರುವ ದಿನೇಶ್ ಜಾಧವ್ ಗದ್ದಿಯಲ್ಲಿ ಭತ್ತದ ಕಟಾವು ಮಾಡ್ತಾ ಇದ್ದ ಕೂಲಿ ಕಾರ್ಮಿಕರು ಆನೆಯನ್ನ ಕಂಡು ಪರಾರಿಯಾದ್ರು. ಕೂಡಲೇ ಸ್ಥಳೀಯರು ಗೋಟಗಾಳಿ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಮಾಹಿತಿಯನ್ನ ನೀಡಿದ್ರು. ಮಾಹಿತಿ ತಿಳಿದ ತಕ್ಷಣ ಗೋಟಗಾಳಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ನಾಗರಿಕರ ನೆರವಿನಿಂದ ಕಾರ್ಯಾಚರಣೆ ನಡೆಸಿ ಆನೆಯನ್ನ ಮತ್ತೆ ಕಾಡಿನತ್ತ
ಕಳುಹಿಸಿದ್ರು. ಆದರೆ ಈ ಭಾಗದ ರೈತರಲ್ಲಿ ಆನೆಗಳು ಮತ್ತೆ ಹೊಲಗಳಿಗೆ ಬಂದು ಬೆಳೆ ಹಾನಿ ಮಾಡುವ ಭೀತಿಯ ವಾತಾವರಣ ನಿರ್ಮಾಣವಾಗಿದೆ. ಅದಕ್ಕಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಗ್ರಾಮದ ಜನರು ಒತ್ತಾಯಿಸಿದ್ರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ರಾಜ್ಯದ ರೈತರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಡಿಸೆಂಬರ್ 22ರಂದು ಬೆಂಗಳೂರಿನ ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ 25 ಜಿಲ್ಲೆಗಳಿಂದ ನಾನು ರೈತರ ಪರ ನಿಲ್ತೇನೆ ಎಂಬ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ ಎಂದು ಭೂಮಿ ಸಂಸ್ಥೆಯ ನಿರ್ದೇಶಕ ರಘುನಂದನ್ ಹೇಳಿದರು. ರಾಜ್ಯದ ರೈತರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಡಿಸೆಂಬರ್ 22ರಂದು ಬೆಂಗಳೂರಿನ ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ 25 ಜಿಲ್ಲೆಗಳಿಂದ ನಾನು ರೈತ ಪರ ನಿಲ್ತೇನೆ ಎಂಬ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ ಎಂದು ಭೂಮಿ ಸಂಸ್ಥೆಯ ನಿರ್ದೇಶಕ ರಘುನಂದನ್ ಶುಕ್ರವಾರ ಬೆಳಗಾವಿಯ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಮಸ್ಕಾರ. ಇಲ್ಲಿ ಸೇರಿರುವಂಥ ಎಲ್ಲ ಪತ್ರಕರ್ತರಿಗೂ ನಮಸ್ಕಾರ. ಐ ಸಪೋರ್ಟ್ ಫಾರ್ಮ್ ಹತ್ರ ನಾನು ರೈತರ ಪರ ನಿಲ್ಲುತ್ತೇನೆ ಕಾರ್ಯಕ್ರಮ ಏನಿದೆ, ಇದನ್ನು ನಾವು 3 ಸಮಸ್ಯೆಗಳಿಂದ ಎದುರಿಸಲಿ ಅಥವಾ ಬದಲಾಯಿಸಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಮೊದಲನೇದು, ಇವತ್ತು ನಮ್ಮ 145 ಕೋಟಿ ಜನ ಇದ್ದೇವೆ. ನಮ್ಮ ಆಹಾರ ಕೊರತೆ ಹೆಚ್ಚಾಗ್ತಾ ಇದೆ ದಿನಕ್ಕೆ. ಆದರೆ ಈ ಕಡೆ ರೈತರ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ರೈತರಿಗೆ ಇಲ್ಲಿ ಲಾಭ ಬರದೇ ಇರೋದು ಕಾರಣ ಆಗಿದೆ. ಅವರ ವ್ಯಾಪ್ತಿ ಬಿಟ್ಟು ಬೇರೆ ಕಡೆ ಅವರು ಏನು ಬೆಳೀತಾ ಇದ್ದಾರೆ ಗೊತ್ತಿಲ್ಲದೆ ಇರೋ ಕಾರಣದಿಂದ ಹೆಚ್ಚಾಗಿ ಅವರಿಗೆ ಲಾಭ ಮಾಡುವಂಥ ಅವಕಾಶ ಕಲ್ಪಿಸ್ತಾ ಇಲ್ಲ. ಎರಡನೇದು, ಇವತ್ತಿನ ದಿವಸ ಕೃಷಿ ಅಂದರೆ ಹೆಂಗಾಗಿದೆ ಅಂದರೆ ಇದನ್ನು ಮುಂದಿನ ಪೀಳಿಗೆಯವರು ಇದನ್ನು ಮುಂದುವರಿಸಬೇಕು ಅನ್ನೋ ಒಂದು ಉದ್ದೇಶನೇ ಬಿಟ್ಬಿಡ್ತಾ ಇದ್ದಾರೆ. ಯಾಕೆ ಅಂದರೆ ಇದು ಇನ್ನೆಷ್ಟು ಲಾಭದಾಯಕ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ. ಇದನ್ನು ಲಾಭದಾಯಕ ಮಾಡಿ ಮುಂದಿನ ಪೀಳಿಗೆಯವರು ಕೃಷಿ ಅನ್ನೋದನ್ನು ತಮ್ಮ ಒಂದು ವೃತ್ತಿಯಾಗಿ ತಗೋಬೇಕು ಅನ್ನೋ ಉದ್ದೇಶ. ಮೂರನೇದು, ಇವತ್ತಿನ ದಿವಸ ರೈತನ ಸ್ಥಾನಮಾನ ಅಥವಾ ಗೌರವ ತುಂಬ ಕಡಿಮೆ ಆಗುತ್ತೆ. ಇದನ್ನು ನಾವು ಹೆಚ್ಚಿಸಬೇಕು ಅಂದರೆ ಒಬ್ಬ ರೈತನಿಗೆ ಯಾವ ಥರ ಒಬ್ಬ ಸೆಲೆಬ್ರಿಟಿ ಸ್ಟೇಟಸ್ ಅಂತ ಕೊಡಬೇಕು, ಅವನು ಒಬ್ಬ ಮುಖ್ಯವಾದ ಅಂಗಾಂಗ ಈ ಸಮಾಜಕ್ಕೆ. ಅವನಿಲ್ಲ ಅಂದರೆ ಆಹಾರನೇ ಇಲ್ಲ ಅನ್ನೋದನ್ನು ನಾವು ನಗರ ಮತ್ತು ಪಟ್ಟಣ ಮತ್ತು ಇಡೀ ಸಮಾಜದಲ್ಲಿ ಅದನ್ನು ತಂದು ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತಿದ್ದೀವಿ. ಈ ಮೂರನ್ನು ನಾವು ಯಾವ ರೀತಿಯಾಗಿ ಸಮಸ್ಯೆನ ಒಂದೊಂದೇ ಹಂತದಲ್ಲಿ, ಅಂದರೆ ನಾವು ಇಷ್ಟು ದೊಡ್ಡ ದೇಶದಲ್ಲಿ ನಾವು ಎಲ್ಲನೂ ಒಂದೇ ಬಗೆಹರಿಸೋಕ್ಕಾಗಲ್ಲ. ಮೊದಲನೇದಾಗಿ ನಮ್ಮ ವೇದಿಕೆಯಿಂದ ಎಲ್ಲ ಸಣ್ಣ, ಅತಿ ಸಣ್ಣ, ಇವನ್ 10 ಗುಂಟೆ ಇರುವಂಥ ರೈತರು ಕೂಡ ನಮ್ಮ ವೇದಿಕೆಯಲ್ಲಿ ಡಿಜಿಟಲ್ ಸ್ಪೇಸಿಗೆ ತೊಗೊಂಡ್ಬಂದು ಅವ್ರು ಏನು ಬೆಳೀತಾ ಇದ್ದಾರೆ, ಅವ್ರು ಯಾವ ರೈತ, ಯಾವ ಊರಲ್ಲಿದ್ದಾರೆ ಅನ್ನೋದನ್ನು ನಾವು ಪ್ರತಿಯೊಬ್ಬರಿಗೂ ಪರಿಚಯ ಮಾಡಿಕೊಡ್ಬೇಕು. ಇದರಿಂದ ಏನಾಗುತ್ತೆ, ಅವರ ವ್ಯಾಪ್ತಿ ಬಿಟ್ಟು ಬೇರೆ ವ್ಯಾಪ್ತಿಗಿರುವಂಥ ಕೊಂಡ್ಕೊಳ್ಳೋರಾಗಲಿ ಮಾರೋರಾಗಲಿ ಅವರಿಗೆ ಸಂಪರ್ಕಕ್ಕೆ ಬರ್ತಾರೆ. ಹಾಗಾಗಿ ಆಯ್ಕೆ ಜಾಸ್ತಿ ಆಗಿ ಅವರಿಗೆ ಹೆಚ್ಚು ಹಣ ಗಳಿಸುವಂಥ ಅವಕಾಶ ಆಗುತ್ತೆ. ಈ ಚಂದಾದಾರಿಕೆ ಏನು ಕೊಡಬೇಕಾಗಲಿ ಇದನ್ನು ಉಚಿತವಾಗಿ ಭೂಮಿ ಇಡೀ ರಾಜ್ಯದ ಹಾಗೂ ರಾಷ್ಟ್ರದ ಎಲ್ಲ ರೈತರಿಗೂ ಫ್ರೀಯಾಗಿ ನೋಂದಣಿ ಆಗಲು ಅವಕಾಶ ಮಾಡಿಕೊಡ್ತಾ ಇದೆ. ಎರಡನೇದು, ಯಾವಾಗ ನಾವು ಒಂದು ಕೃಷಿನ ಲಾಭದಾಯಕ ಮಾಡಬೇಕು ಅಂತೀವೋ ಆವಾಗ ನಾವು ಉದ್ಯಮವಾಗಿ ನೋಡಬೇಕಾಗುತ್ತೆ. ಯಾವಾಗ ಉದ್ಯಮವಾಗಿ ನೋಡಬೇಕು ಅಂತ ಗೊತ್ತೀವೋ ಆವಾಗ ನಮಗೆ ಕೆಲವು ಅಡ್ವಾನ್ಸ್ ಟೂಲ್ಸ್ ಬೇಕಾಗುತ್ತೆ. ಅಂದರೆ ಈಗ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಸಿಸ್ಟಮ್ ಇರುತ್ತೆ, ಎಕೋ ಸಿಸ್ಟಮ್ ಅಂತ ಬೇಕಾಗುತ್ತೆ. ಆವಾಗಲೇ ನಾವು ಹೆಚ್ಚು ಲಾಭ ಮಾಡೋಕ್ಕಾಗಲ್ಲ. ಈ ನಿಟ್ಟಿನಲ್ಲಿ ನಾವು ಕಿಸಾನ್ ಸುರಕ್ಷಾ ಅಂತ ಒಂದು ಚಂದಾದಾರಿಕೆ ಶುರು ಮಾಡಿದ್ದೀವಿ. ಇದು ಅಂದರೆ ₹1 ಪರ್ ಡೇ ಬೇಸಿಕ್ ಲೆಕ್ಕದಲ್ಲಿ ₹360 ವಾರ್ಷಿಕವಾಗಿರುತ್ತೆ. ಈ ಚಂದಾದಾರಿಕೆಯನ್ನು ರೈತರಿಗೆ ನಾವು ತಲುಪಿಸಬೇಕು. ಇದರಿಂದ ಏನಾಗುತ್ತೆ ಅಂದರೆ ಮುಖ್ಯ ಉದ್ದೇಶ, ಅವರು ಬೆಳೀತಾ ಇರೋಂಥ ಪ್ರತಿ ಹಂತದಲ್ಲೂ ಅವರಿಗೆ ಬೆಳೀತಾ ಇರೋಂಥ ಬೆಳೆಗೆ ನಾವು ಸಮಸ್ಯೆಗಳಿರ್ಬೋದು ಅಥವಾ ಪರಿಹಾರಗಳಿರ್ಬೋದು ನಾವು ಕೊಡ್ತಾ ಇದ್ದೀವಿ. ಎರಡನೇದು, ಅವರ ವ್ಯಾಪ್ತಿ ಬಿಟ್ಟು ಬೇರೆ ಕಡೆ ಕೊಂಡ್ಕೊಳ್ಳೋರನ್ನ ಅವರು ಸಂಪರ್ಕ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಮೂರನೇದು, ಅವರಿಗೆ ಬೇಕಾಗಿರೋ ಅಗತ್ಯಗಳನ್ನು ಅವ್ರ ಊರು ಬಿಟ್ಟು ಬೇರೆ ಕಡೆಯವರೆಗೂ ತಿಳಿಸಿ ಅವರಿಗೆ ಒಬ್ಬರಲ್ಲ 4-5-6 ಜನ ಬಂದು ಫೋನ್ ಮಾಡಿ, ಸರ್ ಇದು ನಮ್ಮ ಹತ್ರನೂ ಇದೆ ನಿಮ್ಮ ತಿಳ್ಕೊಳ್ಳಿಂದಾಗ ಅವ್ರಿಗೇನಾಗುತ್ತೆ, ಆವಾಗ ರೈತರಿಗೆ ಹೆಚ್ಚು ಕೊಂಡ್ಕೊಳ್ಳೋವಾಗ ಕಡಿಮೆ ದರದಲ್ಲಿ ಸಿಗುತ್ತೆ, ಮಾರಬೇಕಾದ್ರೆ ಹೆಚ್ಚು ಹಣ ಮಾರುವಂಥ ಅವಕಾಶ ಆಗುತ್ತೆ. ಇದೆಲ್ಲ ಆದಮೇಲೆ ಒಬ್ಬ ಬಿಸ್ನೆಸ್ ಮ್ಯಾನ್ ನಡಿಬೇಕು ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್, ಅಂದರೆ ಅವ್ರು ಏನು ಬೆಳೀತಾ ಇದ್ದಾರೆ ಅದನ್ನು ಹೇಗೆ ಒಂದು ಬಜೆಟ್ ಮಾಡಿಕೊಂಡು ಅದರ ಪ್ರಕಾರ ನಡೀತಾ ಇದೆಯಾ, ನಾನು ಲಾಭ ಮಾಡೋದನ್ನ ಇಲ್ಲ ಅಂತ ಅರಿವಾದಾಗ ಅವರು ಹಂತವಾಗಿ ಒಂದೊಂದು ಬೆಳೆ ನಂತರನೂ ಎಲ್ಲಿ ನಾನು ನಷ್ಟ ಮಾಡ್ಕೊತಾ ಇದ್ದೀನಿ ತಿದ್ದುಪಡಿ ಮಾಡಿಕೊಂಡು ಒಬ್ಬ ವ್ಯಾಪಾರಸ್ಥರ ಥರ ಅವನ ಬೆಳೆನ ನಡೆಸ್ಕೊಂಡು ಹೋಗೋದು. ಮೂರನೇದು, ನಾವು ಡಿಸೆಂಬರ್ 23ನೇ ತಾರೀಕು ರಾಷ್ಟ್ರ ಅಥವಾ ಪ್ರಪಂಚದ ರೈತ ದಿನಾಚರಣೆ ಅಂತಿದೆ. ಈ ದಿನಾಚರಣೆ ಅಂಗವಾಗಿ ನಾವು ರೈತ ಪ್ರಶಸ್ತಿ ಕೊಡಬೇಕು ಅಂತಿದ್ದೀವಿ. ಮುಖ್ಯವಾಗಿ ಹೇಗೆ ಅಂದರೆ ಈ ಪ್ರಶಸ್ತಿನ ಬೇರೆ ಯಾವುದೇ ವೃತ್ತಿಯಲ್ಲಿ ಹೇಗೆ ಪ್ರಶಸ್ತಿ ಕೊಡ್ತಾರೋ ಅದೇ ನಿಟ್ಟಿನಲ್ಲಿ ಒಬ್ಬ ರೈತನನ್ನು ಕರೆಸಿ ನಾವು ಬೆಂಗಳೂರಿನಲ್ಲಿ ಅವನಿಗೆ ಪ್ರಶಸ್ತಿ ಕೊಡಬೇಕು ಅಂತಿದ್ದೀವಿ. ಇಡೀ ಪ್ರತಿ
25 ರಾಜ್ಯಗಳನ್ನು ಆಯ್ಕೆ ಮಾಡಿದ್ದೀವಿ. ಪ್ರತಿ ರಾಜ್ಯದಲ್ಲಿರುವಂಥ ರೈತರನ್ನು ನಾವು ನೋಂದಾಯಿಸಿಕೊಂಡು ಅವರಿಗೆ ಇದರಲ್ಲಿ ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿ ಕೊಡ್ತಿದ್ದೀವಿ. ಈ ಪ್ರಶಸ್ತಿ ಕೊಡಲಿಕ್ಕೆ ಅವ್ರಿಗೆ ಬಂದೋಗೋ ಖರ್ಚು ಕೂಡ ನಾವೇ ಕೊಡ್ತಾ ಇದ್ದೀವಿ. ಇದನ್ನು ನಾವು 22ನೇ ತಾರೀಕು ಡಿಸೆಂಬರ್ ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ಇಟ್ಕೊಂಡಿದ್ದೀವಿ. ನೀವೆಲ್ಲರೂ ರೈತರು ಕೂಡ ಬಂದು ಆ ಪ್ರಶಸ್ತಿಯನ್ನು ತಗೊಂಡು ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ. ಇದೆಲ್ಲ ಆದಮೇಲೆ ಈಗ ನಗರ ಪಟ್ಟಣದವ್ರಿಗೆ ರೈತರ ಸಮಸ್ಯೆಗಳನ್ನ ಬರೀ ಪೇಪರ್ ನೋಡ್ತಾ ಇರ್ತಾರೆ, ಅವ್ರಿಗೆ ಏನು ಗೊತ್ತಾಗಲ್ಲ. ಅವರು ಕೂಡ ಎಷ್ಟೋ ಸಲ ರೈತರ ಜೊತೆ ಸ್ಪಂದಿಸಬೇಕು ಅಂತಾರೆ, ಆ ಸ್ಪಂದಿಸೋಕ್ಕೆ ಅವ್ರಿಗೆ ಅವಕಾಶ ಕೊಡಲ್ಲ. ಸೊ ನಾವೇನು ಮಾಡಿದ್ದೀವಿ, ಈಗಾಗಲೇ ರೈತರಿಂದ ನೇರವಾಗಿ ಕೊಂಡ್ಕೊಂಡು ಬೆಂಗಳೂರಲ್ಲಿ ಒಂದು 45 ಅಂಗಡಿಗಳಿಗೆ, ಅಂದರೆ ಆಲ್ರೆಡಿ ಇರುವಂಥ ಎಕ್ಸಿಸ್ಟಿಂಗ್ ತರಕಾರಿ ಮತ್ತು ಹಣ್ಣು ಅಂಗಡಿಗಳಿಗೆ ನೇರವಾಗಿ ಕೊಟ್ಟು ಈಗ ಅಲ್ಲಿರುವಂಥ ಅರ್ಬನ್ ಕಸ್ಟಮರ್ಸ್ ಯಾರಿದ್ದಾರೆ ಅದನ್ನು ಕೊಂಡ್ಕೊಳ್ತಾ ಇದ್ದಾರೆ. ಅವರಲ್ಲಿ ಕೊಂಡ್ಕೊಂಡಾಗೆಲ್ಲ ನಾವೇನು ಹೇಳ್ತೀವಿ ಅಂದರೆ, ನಿಮ್ಗೆ ಗೊತ್ತಿಲ್ಲದೆ ನೀವು ನೇರವಾಗಿ ರೈತರಿಗೆ ಸಹಾಯ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ವಿ. ನೆಕ್ಸ್ಟ್ ನೆಟ್ನಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಅವರಿಗೆ ಕೊಂಡ್ಕೊಳ್ಳೋಂಥ ಅವಕಾಶನ ಜಾಸ್ತಿ ಮಾಡಿ ರೈತರಿಂದ ಕೊಂಡ್ಕೊಳ್ಳೋಂಥ ಅವಕಾಶ ಜಾಸ್ತಿ ಮಾಡ್ತಾ ಇದ್ದೀವಿ. ಅದೇ ರೀತಿ 360 ರೂಪಾಯಿ ಏನು ಚಂದಾದಾರಿಕೆ ಇದೆ, ಅದನ್ನು ನಾವು ಯಾವ ರೈತರಿಗೆ ಅವ್ರಿಗೆ ಇಷ್ಟವಾದ ರೈತರಲ್ಲಿ ಅವರಲ್ಲಿ ನೋಡಿಕೊಂಡು ಅವರಿಗೆ ಚಂದಾದಾರಿಕೆಯನ್ನು ಅವರು ಸ್ಪಾನ್ಸರ್ ಮಾಡ್ಬೋದು. ಇದರಿಂದ ರೈತ ಒಬ್ಬ ಸಾಮಾನ್ಯ ರೈತರಿಂದ ಉದ್ಯಮಿ ಕಡೆ ಅವನು ಮುಂದೂಡಬೇಕು ಅನ್ನೋದೇ ಈ ಭೂಮಿ ಸಂಸ್ಥೆ ಹಾಗೂ ಸೇಕ್ರೆಡ್ ಟ್ರಸ್ಟ್ನ ಉದ್ದೇಶ ಹಾಗೂ ಈ ಐ ಸಪೋರ್ಟ್ ಫಾರ್ಮರ್ನ ಕಾರ್ಯಕ್ರಮದ ಮೂಲ ಉದ್ದೇಶ. ಸಣ್ಣ ಮತ್ತು ಅತಿ ಸಣ್ಣ ರೈತರ ಸೀಮಿತ ಗೋಚರತೆಯನ್ನು ನಿವಾರಿಸುವುದು, ನೇರವಾಗಿ ರೈತರಿಗೆ ಸಹಾಯ ಮಾಡುವುದು ಸೇರಿದಂತೆ ರೈತರ ಸಮಸ್ಯೆಗಳಿಗೆ ಭೂಮಿ ಸಂಸ್ಥೆ ಸ್ಪಂದಿಸುತ್ತಾ ಬಂದಿದೆ ಎಂದರು. ಡಿಸೆಂಬರ್ 23ರಂದು ವಿಶ್ವ ರೈತರ ದಿನಾಚರಣೆಯ ಹಿನ್ನೆಲೆಯಲ್ಲಿ ರಾಜ್ಯದ 25 ಜಿಲ್ಲೆಯಿಂದ ಸುಮಾರು 300 ಜನ ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬರುವ ರೈತರಿಗೆ ಪ್ರಯಾಣದ ಭತ್ಯೆ, ಊಟೋಪಚಾರ, ವಸತಿ ಸೌಲಭ್ಯ ಮಾಡಲಾಗಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ನಿಪಾನಿ ತಾಲೂಕಿನ ಕಸನಾಳ ಗ್ರಾಮದಲ್ಲಿ ಗ್ಯಾಸ್ಟ್ರೋ ರೋಗವು ತೀವ್ರವಾಗಿ ಹಬ್ಬಿದ್ದು, ಈ ರೋಗದಿಂದ 52 ವರ್ಷದ ಪಾಂಡುರಂಗ ಪಾಟೀಲ್ ಅವರು ದುರಂತವಾಗಿ ಮೃತಪಟ್ಟಿದ್ದಾರೆ. ನಿಪಾನಿ ತಾಲೂಕಿನ ಕಸನಾಳ ಗ್ರಾಮದಲ್ಲಿ ಗ್ಯಾಸ್ಟ್ರೋ ರೋಗವು ತೀವ್ರವಾಗಿ ಹಬ್ಬಿದ್ದು, ಈ ರೋಗದಿಂದ 52 ವರ್ಷದ ಪಾಂಡುರಂಗ್ ಪಾಟೀಲ್ ಅವರು ದುರಂತವಾಗಿ ಮೃತಪಟ್ಟಿದ್ದಾರೆ. ಈ ಘಟನೆ ಗ್ರಾಮಸ್ಥರಲ್ಲಿ ಭಯವನ್ನ ಉಂಟು ಮಾಡಿದೆ. ತಾಲೂಕು ಆರೋಗ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸಿದ್ದು, ಹಲವಾರು ರೋಗಿಗಳು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ರೋಗದ ವ್ಯಾಪಕತೆಗೆ ಆಂಬ್ಯುಲೆನ್ಸ್ ಸೇವೆಯನ್ನ 24 ಗಂಟೆಯವರೆಗೂ ವಿಸ್ತರಿಸಲಾಗಿದೆ. ನಿರ್ಲಕ್ಷ್ಯ ಮತ್ತು ಅದರ ಪರಿಣಾಮವನ್ನ ನೋಡಿದರೆ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯದ ಕಾರಣದಿಂದ ಬೋರ್ವೆಲ್ ನೀರನ್ನ ಕುಡಿಯುವ ಪರಿಸ್ಥಿತಿ ಉಂಟಾಗಿದೆ. ಇದರಿಂದ ಹಲವು ಮನೆಗಳಲ್ಲಿ ಗ್ಯಾಸ್ಟ್ರೋ ರೋಗಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ.
ಇನ್ನು ರೋಗದ ವಿವರಗಳನ್ನು ನೋಡಿದರೆ ಕಸನಾಳದಲ್ಲಿ ಕಳೆದ 4-5 ದಿನಗಳಿಂದ ದೀರ್ಘಕೋಶ ಮತ್ತು ವಾಂತಿ ಸಮಸ್ಯೆ ಕಾಣಿಸಿಕೊಂಡಿದ್ದು ಆರಂಭಿಕವಾಗಿ 2-3 ಜನರಲ್ಲಿ ಮಾತ್ರ ಲಕ್ಷಣಗಳು ಕಂಡುಬಂದಿದ್ವು. ಆದರೆ ದಿನದಿಂದ ದಿನಕ್ಕೆ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಾ ಇದ್ದು ಈಗ ರೋಗವು ಗ್ರಾಮಸ್ಥರ ಜೀವಕ್ಕೆ ಭಯವನ್ನ ಹುಟ್ಟಿಸಿದೆ. आमच्या आता गावामध्ये गॅस्ट्रोची लागण चालू आहे आणि 60 ते 70 पेशंट आमच्या गावामध्ये आहेत. काही IGMला आहेत, काही सिव्हिलला आहेत. तसेच इथं आमच्या पाण्याच्या दूषित पुरवठ्यामुळं आमच्या गावामध्ये गॅस्ट्रोची लागण झालेली आहे आणि त्याच्याकडं पंचायतीने पण दुर्लक्ष केलेलं आहे. तसेच जे वैद्यकीय अधिकारी आहेत ते पण आता रात्री 9 वाजता आमच्या गावामध्ये भेट झाली. याची खंत वाटते. तुम्ही वैद्यकीय अधिकाऱ्यांना कधी कळवला होता? आम्ही वैद्यकीय अधिकाऱ्याला आज सकाळी 9-10 वाजता कळवले, तर ते रात्री 9 वाजता आले. दिवसा कळवल्यावर रात्री झाल्यात. हां, दिवसा कळवल्यानंतर ही मोठी खंत आहे. ही मोठी खंत आहे आणि ॲम्ब्युलन्स नाही आहे म्हणून पेशंट इचलकरंजीला पाठवायची पाळी यायला लागली. ॲम्ब्युलन्स देखील आत्ता इथे हजर झाली. तुमचे सगळे पेशंट आता कुठं ॲडमिट आहेत? महाराष्ट्रात काय कर्नाटकात? महाराष्ट्रात. इकडे कर्नाटकात सुविधा मिळत नाहीत, नाही मिळत असं तुमची खंत आहे. आहे खंत आहे. आज कसनाळ आणि मानकापूर या ठिकाणी दूषित पाण्याचा पुरवठा झाल्यामुळं गॅस्ट्रोची साथ फैलावलेली आहे आणि जवळजवळ 80 पेशंट या कसनाळमध्ये आहेत. काही पेशंट सिरियस आहेत आणि काही पेशंट ही गाव पातळीवर उपचार घ्यायला लागलेत. त्यामध्ये आज जे कसनाळवासियांनी सकाळी आरोग्य अधिकाऱ्यांना कळवलं होतं, पण आरोग्य अधिकारी आज रात्री इथं पोचलेत. रात्री ॲम्ब्युलन्स पोचले. हे खरोखर सरकारचं नियोजन एकदम ढिसाळ नियोजन आहे आणि तातडीचं इथं जवळजवळ PHC केंद्र हाकेच्या अंतरावर असं आहे. तरी देखील इथं जर कसनाळच्या नागरिकांना पुरवठा त्या म्हणजे आरोग्य केंद्राची म्हणजे सुविधा मिळत नसेल, रात्री इथं अधिकारी येत असतील, तर निश्चितपणानं ग्रामपंचायत प्रशासनाचं ढिसाळ कारभार आहे. कारण मानकापुरामध्ये चिकनगुन्ह्याची साथ चालू आहे, कसनाळमध्ये गॅस्ट्रोची साथ चालू आहे आणि चिकनगुन्ह्या चालू होण्याचं कारणच की मानकापूरमध्ये गावामध्ये एकही गटर स्वच्छता नाही आहे. त्याच्यामुळे आणि दूषित पाण्यामुळे त्या नागरिकांना विविध आजारांना सामोरं जावं लागलं आहे. त्यामुळं हे निश्चितपणानं प्रशासनानं दखल घेऊन या नागरिकांना चांगली सुविधा पुरवावी ही प्रशासनापुढे मी विनंती करतो. तुमचं नाव काय? राजू कुमार, मानकापूर ಗ್ರಾಮಪಂಚಾಯತ್ ಸದಸ್ಯ. ಪಾಂಡುರಂಗ್ ಪಾಟೀಲ್ ಅವರು 2 ದಿನಗಳಿಂದ ಗ್ಯಾಸ್ಟ್ರೋ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಈ ಘಟನೆ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಆರೋಗ್ಯ ಇಲಾಖೆಯ ಕ್ರಮಗಳನ್ನು ನೋಡಿದರೆ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಶಿಕ್ಷಕರು ಮನೆಗಳಿಗೆ ಭೇಟಿ ನೀಡಿ ಜನರನ್ನ ನೀರನ್ನ ಕುಡಿಯುವಂತೆ ಪ್ರೇರೇಪಿಸುತ್ತಿದ್ದಾರೆ. ಇನ್ನು ಸ್ಥಳೀಯ ಪ್ರಾಧಿಕಾರಿಗಳ ತೀವ್ರ ಪರಿಶೀಲನೆಯನ್ನ ನೋಡುವುದಾದರೆ ತಹಸೀಲ್ದಾರ ಮುಜಫರ್ ಬಲಿಗಾರ್, ಪ್ರಾಂತ್ಯಾಧಿಕಾರಿ ಸಂಪಗಾವೆ, ತಾಲೂಕು ವೈದ್ಯಾಧಿಕಾರಿ ಸುಕುಮಾರ್ ಬಾಗಾಯಿ ಮತ್ತು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸುನೀಲ್ ಪರಿಸ್ಥಿತಿಯನ್ನ ಕಣ್ತುಂಬಿಕೊಂಡು ಸೂಕ್ತ ಕ್ರಮಗಳನ್ನ ಕೈಗೊಳ್ಳೋಕೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಗ್ರಾಮಸ್ಥರ ಬೇಡಿಕೆ ಏನು ಅನ್ನೋದನ್ನ ನೋಡುವುದಾದರೆ ಗ್ರಾಮಸ್ಥರು ಶುದ್ಧ ನೀರಿನ ಸರಬರಾಜು ಹಾಗೂ ಮತ್ತು ಈ ರೀತಿಯ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರಕ್ಕಾಗಿ ಗ್ರಾಮ ಪಂಚಾಯತ್ನಿಂದ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಶಿವಾಜಿ ಬೋರೆ, ಕೆಎಂಎಂ ಕನ್ನಡ, ನಿಪ್ಪಾಣಿ. ನಿಡಸೋಸಿಯ ದುರದುಂಡೇಶ್ವರ ಮಠದ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವ ಸ್ವಚ್ಛ ಸಂಕೇಶ್ವರ ಎನ್ನೋ ಅಭಿಯಾನದ 2ನೇ ಹಂತದ ಕಾರ್ಯಕ್ರಮಕ್ಕೆ ಇದೆ ದಿನಾಂಕ 24ರಂದು ಮುಂಜಾನೆ 8 ಗಂಟೆಗೆ ದುರದುಂಡೇಶ್ವರ ಮಠದಿಂದ ಚಾಲನೆ ಸಿಗಲಿದೆ. ನಿಡಸೋಶಿಯ ದುರದಂಡೇಶ್ವರ ಮಠದ ಉತ್ತರಾಧಿಕಾರಿಗಳಾದ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವ ಸ್ವಚ್ಛ ಸಂಕೇಶ್ವರ ಎಂಬ ಅಭಿಯಾನದ 2ನೇ ಹಂತದ ಕಾರ್ಯಕ್ರಮಕ್ಕೆ ಇದೇ ದಿನಾಂಕ 24ರಂದು ಮುಂಜಾನೆ 8 ಗಂಟೆಗೆ ದುರದುಂಡೇಶ್ವರ ಮಠದಿಂದ ಚಾಲನೆ ಸಿಗಲಿದೆ. ಸ್ವಚ್ಛ ಸಂಕೇಶ್ವರ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ರಮೇಶ್ ದೊಡ್ಡವಂಗಿ ಮಾತನಾಡಿ, ಸ್ವಚ್ಛ ಸಂಕೇಶ್ವರ 2ನೇ ಹಂತದ ಅಭಿಯಾನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಹಸಿರು ನ್ಯಾಯಪೀಠದ ಅಧ್ಯಕ್ಷ ಸುಭಾಸ್ ಆಡಿ, ಶಾಸಕ ನಿಖಿಲ್ ಕತ್ತಿ, ಮಾಜಿ ಸಚಿವ AB ಪಾಟೀಲ್, ಕ್ಯಾನ್ಸರ್ ತಜ್ಞ ಡಾಕ್ಟರ್ ಶರತ್ ದೇಸಾಯಿ ಆಗಮಿಸಲಿದ್ದಾರೆ ಎಂದರು. ದ್ವಿತೀಯ ಹಂತದ
ಉದ್ಘಾಟನಾ ಸಮಾರಂಭ ಇದೆ. ಇದು ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಸಂಕೇಶ್ವರ ದುರ್ಗೇಶ್ವರ ಮಠದಲ್ಲಿ. ಇದರ ದಿವ್ಯ ಸಾನ್ನಿಧ್ಯವನ್ನು ವರ್ಷೀಯ ಉತ್ತರಾಧಿಕಾರಿಗಳಂತ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ವಹಿಸ್ತಾ ಇದ್ದಾರೆ. ಆಮೇಲೆ ಇದಕ್ಕೆ ಮುಖ್ಯ ಆಮಂತ್ರಿತರಾಗಿ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಸುಭಾಷ್ ಆಡಿ ಅಧ್ಯಕ್ಷರು, ರಾಷ್ಟ್ರೀಯ ಹಸಿರು ನ್ಯಾಯಪೀಠ ಕರ್ನಾಟಕ ಇವರು ಆಗಮಿಸ್ತಾ ಇದ್ದಾರೆ. ಆಮಂತ್ರಿತರಾಗಿ ಶ್ರೀ ಎ ಬಿ ಪಾಟೀಲ್ ಮಾಜಿ ಸಚಿವರು ಕರ್ನಾಟಕ ಇವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀ ನಿಖಿಲ್ ಕತ್ತಿಯವರು ಕೂಡ ಗಣ್ಯ ಉಪಸ್ಥಿತಿಯನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸೀಮಾ ಹತ್ತೂರಿ ಅವರು, ಆಮೇಲೆ ವಿಶೇಷ ಆಹ್ವಾನಿತರಾಗಿ ಶರತ್ ದೇಸಾಯಿ ಒಬ್ಬರು ಚೀಫ್ ಆಂಕೋ ಸರ್ಜನ್ ಮಹಾತ್ಮ ಗಾಂಧಿ ಕ್ಯಾನ್ಸರ್ ಹಾಸ್ಪಿಟಲ್ ನರೇಸ್ಕೂಟ ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಸಂಕೇಶ್ವರ ಪುರಸಭೆಯ ಅಧ್ಯಕ್ಷೆ ಸೀಮಾ ಹತನೂರೆ ಉಪಸ್ಥಿತಿ ವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಿಡಸೋಶಿಯ ದುರ್ದುಂಡೇಶ್ವರ ಮಠದ ಉತ್ತರಾಧಿಕಾರಿಗಳಾದ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ವಹಿಸಲಿದ್ದಾರೆ ಎಂದು ಹೇಳಿದರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ, ಹುಕ್ಕೇರಿ. ರಾಯಬಾಗ್ ತಾಲೂಕಿನ ಹಾರುಗೇರಿಯಲ್ಲಿ ವಿಶ್ವವಿದ್ಯಾಲಯದ ಬ್ಲೂಗಾಗಿ ಕುಸ್ತಿಪಟುಗಳ ಸೆಣಸಾಟ ನಡೆಯಿತು. ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಶಿಕ್ಷಣ ಪ್ರಸಾರಕ ಮಂಡಳಿ ರಾಯಬಾಗ್ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಸ್ನಾಕೋತ್ತರ ಅಧ್ಯಯನ ಕೇಂದ್ರ ಹಾರುಗೇರಿ ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಏಕವಲಯ ಅಂತರ್ ಮಹಾವಿದ್ಯಾಲಯಗಳ ಪುರುಷ ಮತ್ತು ಮಹಿಳಾ ಕುಸ್ತಿ ಸ್ಪರ್ಧೆ ಹಾಗೂ ವಿಶ್ವವಿದ್ಯಾಲಯದ ಬ್ಲೂ ತಂಡದ ಆಯ್ಕೆ 2024-25ರ ಕುಸ್ತಿ ಪಂದ್ಯಕ್ಕೆ ಹಾರುಗೇರಿ ವಿದ್ಯಾಲಯದ ಅಬಾಜಿ ಕ್ರೀಡಾಂಗಣದಲ್ಲಿ ಜರುಗಿದವು. ಈ ಸಂದರ್ಭದಲ್ಲಿ ರಾಯಬಾಗ್ನ ಶಿಕ್ಷಕ ಪ್ರಸಾರಕ ಮಂಡಳಿಯ ಕಾರ್ಯದರ್ಶಿಗಳಾದ ಎಸ್ ಶಿಂಗಾಡಿಯವರು ಮಾತನಾಡಿದರು. ಪಂದ್ಯಾವಳಿ ನಿಮ್ಮ ಕಾಲೇಜಿನಲ್ಲಿ ನಡೀತಾ ಇದೆ, ಅದರ ಬಗ್ಗೆ ಹೇಳ್ತೀರಿ? ಶಿಕ್ಷಣ ಪ್ರಸಾರಕ ಮಂಡಳದ ಸಂಸ್ಥಾಪಕ ಅಧ್ಯಕ್ಷರು ಕ್ರೀಡಾಪಟುಗಳಾಗಿ ಮತ್ತು ಹಲವಾರು ಪ್ರಶಸ್ತಿಗಳನ್ನು ಪಡೆದು ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದರು. ಆದ್ದರಿಂದ ಈ ನಮ್ಮ ಶಿಕ್ಷಣ ಪ್ರಸಾರಕ ಮಂಡಳ ಸಂಸ್ಥೆಯಲ್ಲಿ 2014ರಲ್ಲಿಯೂ ಸಹಿತ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಥ್ಲೀಟ್ ಮೀಟ್ ನಡೆದು ಸುಮಾರು 15 ಸಾಧನೆಗಳ ಒಂದು ಐತಿಹಾಸಿಕ ಸಾಧನೆಗಳಾಗಿರುವುದಕ್ಕೆ ನಮ್ಮ ಶಿಕ್ಷಣ ಪ್ರಸಾರಕ ಮಂಡಳ ಕಾರಣೀಭೂತವಾಗಿದೆ. ಅದೇ ರೀತಿ ಈಗ 2024 ಮತ್ತು 25ನೇ ಸಾಲಿನೊಳಗೆ ಸುಮಾರು 84 ಕಾಲೇಜುಗಳು ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಯಿಂದ 84 ಕಾಲೇಜುಗಳು ಇಲ್ಲಿ ಭಾಗವಹಿಸಿ ಕುಸ್ತಿಪಟುಗಳು ಈ ಒಂದು ಅಬಾಜಿಯವರ ಕ್ರೀಡಾಂಗಣದಲ್ಲಿ ತಮ್ಮ ಕುಸ್ತಿ ಪ್ರದರ್ಶನವನ್ನು ಮಾಡಿ ರಾಜ್ಯ ಯೂನಿವರ್ಸಿಟಿಗೂ ಹಾಗೂ ನಮ್ಮ ಸಂಸ್ಥೆಗೂ ಹೆಸರು ತರುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಕ್ರೀಡಾಂಗಣದಲ್ಲಿ ಆಯ್ಕೆಯಾದಂಥ ಕುಸ್ತಿ ಪಟುಗಳು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬ್ಲೂಗಳಾಗಿ ರಾಷ್ಟ್ರಕ್ಕೆ ತಮ್ಮ ಸಾಧನೆಯನ್ನು, ಮೆರುಗನ್ನು, ಕೀರ್ತಿಯನ್ನು ಹೆಚ್ಚಿಸಲಿಕ್ಕೆ ಈ ಒಂದು ನಮ್ಮ ಸಂಸ್ಥೆ ಕಾರಣೀಭೂತವಾಗಿದೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಶಶಿಕಲಾ ಸಿಂಗಾಡಿ ಅಂತ. ನಾನು ಶಿಕ್ಷಣ ಪ್ರಸಾರಕ ಮಂಡಳದ ಕಾರ್ಯದರ್ಶಿಯಾಗಿ ಸುಮಾರು 14 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಿಕ್ಷಣ ಪ್ರಸಾರಕ ಮಂಡಳಿ ರಾಯಬಾಗ್ದ ನಿರ್ದೇಶಕಿ ಭಾಗ್ಯಶ್ರೀ ಪಾಟೀಲ್ ವಹಿಸಿಕೊಂಡಿದ್ರು. ಕುಸ್ತಿ ಪಂದ್ಯಾವಳಿಯನ್ನ ಡೊಳ್ಳು ಬಾರಿಸುವುದರ ಮೂಲಕ ಸಚಿನ ತಮ್ಮನವರ್ ಉದ್ಘಾಟಿಸಿದ್ರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಕಂಠೀರವ ಪುರಸ್ಕೃತ ಸಂಜು ಶಿರಹಟ್ಟಿ, ಕುಂತಿನಾಥ್ ಶಿರಹಟ್ಟಿ, ದೈಹಿಕ ಶಿಕ್ಷಕರು ಬಾಗಲಕೋಟೆ ವಿಶ್ವವಿದ್ಯಾಲಯ ಎಸ್ ಶಿಂಗಾಡಿ, ಕಾರ್ಯದರ್ಶಿಗಳು ಶಿಕ್ಷಣ ಪ್ರಸಾರಕ ಮಂಡಳಿ ರಾಯಬಾಗ್ ವಸಂತ ಲಾಳಿ, ಅಧ್ಯಕ್ಷರು ಹಾರುಗೇರಿ ಪುರಸಭೆ ಬಸವರಾಜ್ ಅರಕೇರಿ, ಉಪಾಧ್ಯಕ್ಷರು ಹಾರುಗೇರಿ ಪುರಸಭೆ. ಕುಸ್ತಿ ಪಂದ್ಯಾವಳಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ವ್ಯಾಪ್ತಿಯ ಒಟ್ಟು 48 ವಿದ್ಯಾರ್ಥಿಗಳಿಂದ 84 ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಬಾಗಲಕೋಟೆಯ ವಿಶ್ವವಿದ್ಯಾಲಯದ ದೈಹಿಕ ನಿರ್ದೇಶಕರಾದ ಕುಂತಿನಾಥ್ ಶಿರಹಟ್ಟಿ ಅವರು ಮಾತನಾಡಿದ್ರು. ಈ ಮಹಾವಿದ್ಯಾಲಯದ ಪ್ರಾಚಾರ್ಯರು ಹಾಗೂ ಈ ಮಹಾವಿದ್ಯಾಲಯದ ದೈಹಿಕ ನಿರ್ದೇಶಕರು ಈ ಕ್ರೀಡಾಕೂಟವನ್ನು ಸಂಘಟನೆ ಮಾಡಿ ಯಶಸ್ವಿ ಮಾಡಿಕೊಡ್ತೀವಿ ಎಂದು ತಾವು ಹೇಳಿಕೊಟ್ಟಾಗ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅವರಿಗೆ ಅಭಿನಂದನೆಯನ್ನು ಮೊದಲೇ ಅವರ ಪರವಾಗಿ ನಾನು ಬಾಗಲಕೋಟೆ ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೆ ನಾನು ಈ ಮಹಾವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರಿಗೂ ಹಾಗೂ ದೈಹಿಕ ನಿರ್ದೇಶಕರು ಈ ಮಹಾವಿದ್ಯಾಲಯದ ಎಲ್ಲ ಆಡಳಿತಾಧಿಕಾರಿಗಳು ನಾನು ಮೊದಲನೆಯದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸರ್, ಈ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ನಡೆಸುವಂಥ ಕ್ರೀಡಾಪಟುಗಳು
2023 ಮತ್ತು 24ನೇ ಸಾಲಿನ ಕ್ರೀಡಾಕೂಟದಲ್ಲಿ ಅಖಿಲ ಭಾರತ ವಿಶ್ವವಿದ್ಯಾಲಯದ ಕ್ರೀಡಾಕೂಟದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಅದರಂತೆ ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಕೂಡ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ತಂಡದ ಆಟಗಾರರು ಪದಕವನ್ನು ಪಡೆದಂತಹ ಆಟಗಾರರಿದ್ದಾರೆ. ಏಕೆಂದರೆ ಹಾರುಗೇರಿ ತನ್ನದೇ ಆದಂತಹ ಹೆಸರನ್ನು ಗಳಿಸಿದಂತಹ ಕುಸ್ತಿ ಪಟುಗಳಿದ್ದಾರೆ. ಕುಸ್ತಿ ಕ್ರೀಡಾಪಟುಗಳನ್ನು ತಯಾರು ಮಾಡುವಂಥ ಅಭಿಮಾನಿಗಳು ಹಾಗೂ ಕ್ರೀಡಾಪಟುಗಳು ಇದ್ದೀರಿ. ಅದರಂತೆ ಅದೇನಾದರೂ ಕುಸ್ತಿ ಹೆಸರನ್ನು ಕೇಳಬೇಕಾದ್ರೆ ನಾವು ಚಿಕ್ಕವರಿದ್ದಾಗ ನಮ್ಮ ಸಂಜೋಣ ಹಾರುಗೇರಿ ಕುಸ್ತಿ ಹಾಗೂ ರತನ್ ಮಠಪತಿಯ ಒಂದೊಂದು ಕೊನೆಯ ಕುಸ್ತಿ ಅದು ಜಮಖಂಡಿ ಕ್ರೀಡಾಂಗಣದಲ್ಲಿ ನಮ್ಮ ಕ್ರೀಡಾಂಗಣದಲ್ಲಿ ನಡೆದಿತ್ತು. ಆ ಕ್ರೀಡಾಕೂಟಗಳನ್ನು ಸಂಘಟನೆ ಮಾಡಿದ್ದು ನನ್ನ ನೆನಪಿನಲ್ಲಿದೆ. ಆ ಒಂದು ದುರಾದೃಷ್ಟ ಆ ಕುಸ್ತಿ ಅವರಿಗೆ ಫಲವಾಗಬೇಕಾಗಿತ್ತು. ಅದು ರತನ್ ಮಠಪತಿ ಅವರ ಕೊನೆಯ ಕುಸ್ತಿಯಾಗಿತ್ತು. ಆ ಒಂದು ಹೆಸರು ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಪಂದ್ಯದಲ್ಲಿ ಭಾಗಿಯಾಗಿದ್ರು. ಸಂಜೀವ್ ಬ್ಯಾಕುಡೆ, ಕೆಎಂಎಂ ಕನ್ನಡ, ರಾಯಬಾಗ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೈಲಹೊಂಗಲ್ ತಾಲೂಕಿನ ವಣ್ಣೂರು ಗ್ರಾಮದಲ್ಲಿ ವ್ಯಕ್ತಿಯ ಭೀಕರ ಕೊಲೆ, 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ನೇಸರ್ಗಿ ಪೊಲೀಸರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿಕೆ. ರೈತರ ಜಮೀನು ಕಬಳಿಕೆ ಮಾಡಿ ವಕ್ಫ್ ಬೋರ್ಡ್ ಎಂದು ನೋಟಿಸ್ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ನಮ್ಮ ಭೂಮಿ ನಮ್ಮ ಹಕ್ಕು ಎನ್ನುವ ಘೋಷಣೆಯೊಂದಿಗೆ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ, ಜಿಲ್ಲಾಧಿಕಾರಿಗೆ ಮನವಿ. ರಾಜ್ಯದ ರೈತರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಡಿಸೆಂಬರ್ 22ರಂದು ಪ್ರಶಸ್ತಿ ಪ್ರದಾನ. ಬೆಂಗಳೂರಿನ ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ಕಾರ್ಯಕ್ರಮ. ಭೂಮಿ ಸಂಸ್ಥೆಯ ನಿರ್ದೇಶಕ ರಘುನಂದನ್ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.